ನಮಸ್ಕಾರ ರೀ ಎಲ್ಲರಿಗೆ. ಈಗ ನಿನ್ನೆ ಮತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತೀನಿ. ನಿನ್ನೆ ಎಷ್ಟು 19 ಮತ್ತು ಇವತ್ತು 20 ಏಪ್ರಿಲ್ 2026 ಕರೆಂಟ್ ಅಫೇರ್ಸ್. ನಿನ್ನೆ ಯಾಕೆ ಕ್ಲಾಸ್ ಮಾಡಿಲ್ಲ ಅಂದ್ರೆ ನಾವು ಸಂಡೇ ಒಂದಿನ ಕ್ಲಾಸ್ ಮಾಡಂಗಿಲ್ಲ ರೀ. ಸಂಡೇ ಒಂದಿನ ಹೆಂಗೋದ್ರು ಧಾರವಾಡದಾಗೆಲ್ಲ ಮೆಸ್ಸು ಬಂದಿರ್ತಾವೆ, ಹುಡುಗರೆಲ್ಲ ಔಟಿಂಗ್ ಹೋಗಿರ್ತಾರೆ. ಮತ್ತು ನಾವು ಒಂದು ಸ್ವಲ್ಪ ಎಲ್ಲರೂ ಹೋಗಿರ್ತೀವಿ ಹೊರಗಡೆ, ಅದಕ್ಕೆ ಸಂಡೇ ಒಂದಿನ ಇರೋಂಗಿಲ್ಲ. ಸೋಮವಾರದಿಂದ ಸ್ಯಾಟರ್ಡೆ ತನಕ ಕಂಟಿನ್ಯೂ ಕ್ಲಾಸ್ ಮಾಡ್ಕೊತ ಬರ್ತೀವಿ. ಈಗ ಮೊದಲು 19, 20ನೇ ತಾರೀಕು ನಿನ್ನಿದು ಹೇಳ್ತೀನಿ, ಇವತ್ತಿಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಹಳಿದು ಏನೇನು ಡಿಸ್ಕಷನ್ ಮಾಡಿದ್ವಿ 2 ಕ್ಲಾಸ್ ಒಳಗಂದ್ರೆ 131st ಅಮೆಂಡ್ಮೆಂಟ್ ನೆನಪಿರ್ತದಲ್ಲ, 131ನೇ ಅಮೆಂಡ್ಮೆಂಟ್ ಅಂತ ಹೇಳಿದ್ನೆ. ಇದು 131st ಅಮೆಂಡ್ಮೆಂಟ್ ರೀಸೆಂಟಾಗಿ ಯಾಕಂದ್ರೆ ನ್ಯೂಸ್ನಾಗ ಇದ್ದಿದ್ದು ಹೆಂಗಂದ್ರೆ, ನೀವು ಕರೆಂಟ್ ಅಫೇರ್ಸ್ ಹೇಳಿದ್ನಲ್ಲ, ಡೈಲಿ ರಿವಿಷನ್ ಮಾಡ್ಕೊತ ಹೋಗೋದು. ಕರೆಂಟ್ ಅಫೇರ್ಸ್ ಡೈಲಿ ಎಷ್ಟು ಅಕ್ಕಾವಂದ್ರೆ ಭಾಳ ಅಂದ್ರೆ ಒಂದು 5ರಿಂದ 6 ಅಥವಾ 7, 8 ಕ್ವಶನ್ ಇರ್ತಾವೆ ರೀ. ನೀವೆಲ್ಲರೂ ಅದನ್ನು ಒಂದು ತಿಂಗಳ ತನಕ ಬಿಟ್ಟಿರತ್ತೀರಿ. ಎಂಡಿಗೆ 30 ದಿನ ಆಕತ್ತೆ. 30 ದಿನಕ್ಕೊಮ್ಮೆ 300, 200, 250 ಕ್ವಶನ್ಸ್ ಆದವು ಅಂತೇಳಿ ನೆನಪಿಟ್ಕೊಳಕ್ಕೆ ಆಗಂಗಿಲ್ಲ. ಡೈಲಿ ಏನು ನೆನಪಿಟ್ಕೊತ ಹೋಗ್ತಿರಲ್ಲ, ಅವು ನಿಮಗೆ ರಿವಿಷನ್ ಹಾಕೋತ ಹೋಗ್ತಾವೆ. ಕರೆಂಟ್ ಅಫೇರ್ಸ್ ಅಂದ್ರೆ ದಿನ ಏನರ ಮಾತಾಡಂಗೆ. ಈಗ 131ನೇ ಬಿಲ್ ಪೇಪರ್ನಾಗ ದಿನ ನ್ಯೂಸ್ನಾಗ ಬರತ್ತೈತಿ. ಏನೈತೆ ಅದ್ರ ವಿಶೇಷತೆ, ಏನದು ತಿಳ್ಕೊಂಡಿದ್ರಿ ಅಂತೇಳಿ ಅದು ನಿಮ್ಗೆ ನಾಳೆ ಎಕ್ಸಾಮ್ನಾಗ ಬಂದಮೇಲೆ ಆಟೋಮೆಟಿಕ್ ತಲೆಯಾಗ ಬಂದುಬಿಡ್ತೈತಿ. ಆಮೇಲೆ ಇಲ್ಲಿಂದ ಊರಿಗೆ ಹೋದ್ಮೇಲೆ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತಿದ್ದು ಯಾವುದೋ ಒಂದು ಬಿಲ್ ಚರ್ಚೆ ನಡೆದೈತಿಲ್ಲ, ಏನು ಅದ್ರ ಬಗ್ಗೆ ಅದಕ್ಕೆ ಇದಾಗ ಹೇಳಕ್ಕೂ ನಿಮಗೆ ಬರ್ತಿರ್ಬೇಕು. ಅದಕ್ಕೆ 131st ಅಮೆಂಡ್ಮೆಂಟ್ ಏನಿತ್ತಲ್ರಿ, ಇದ್ರವು ನಾರಿ ಶಕ್ತಿ 3 ಹೇಳಿದ್ನಲ್ಲ, ಇದ್ರವು ನೆನಪಿಟ್ಕೊರಿ. 3 ಹಾಕ್ತೇನೆ ಇಲ್ಲಿ. ಒಂದನೇದ ನಾರಿ ಶಕ್ತಿ ವಂದನ್ ಅಧಿನಿಯಮದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ನಾರಿ ಶಕ್ತಿ ವಂದನ್ ಅಧಿನಿಯಮ ಇದೇನು ಈ ಬಿಲ್, ಯಾಕಂದ್ರೆ ಈಗ ವಿಶೇಷ ಅಧಿವೇಶನ ನಡೆಸಿದ್ರಿ ಲೋಕಸಭೆ ಒಳಗೆ. ಯಾಕಂದ್ರೆ ನಮ್ಮಲ್ಲಿ ಲೋಕಸಭೆ ರಾಜ್ಯಸಭೆ ಅದು ಅಧಿವೇಶನದ ಹೇಳಿದ್ವಲ್ಲ, ಹೆಂಗಂದ್ರೆ ಬಜೆಟ್ ಅಧಿವೇಶನ ಆಕತಿ, ಆಮೇಲೆ ಬೇಸಿಗೆ ಅಧಿವೇಶನ, ಚಳಿಗಾಲದ ಅಧಿವೇಶನ ಅಂತ ಮಾಡ್ತಿರ್ತಾರೆ. ಹಂಗೆ ಇದಕ್ಕೆ ಸ್ಪೆಷಲ್ ಅಧಿವೇಶನ ಕರೆದಿದ್ರಿ. ಅದಕ್ಕಂದ್ರೆ ಈ ಅಮೆಂಡ್ಮೆಂಟ್ ಬಿಲ್ ಅಂತ ಕೇಳತ್ತೀನಿ ನಾ, ಇದನ್ನ ಕಾಯ್ದೆ ಅಂತ ಹೇಳಿಲ್ಲ. ಕಾಯ್ದೆ ಅಂದ್ರೆ ಆ್ಯಕ್ಟ್, ಬಿಲ್ ಅಂದ್ರೆ ಬರೀ ಮಸೂದೆ ಅಂತ ಕರೀತಾರೆ. ಈ ಬಿಲ್ ಈಗ ಫೇಲ್ ಆತ. ಅಂದ್ರೆ ಫೇಲ್ ಅನ್ನೋದಕ್ಕಿಂತ ಏನು, ವೋಟಿಂಗ್ ಆಗ್ಲಿಲ್ಲ ರೀ. ಸ್ಪೆಷಲ್ ಮೆಜಾರಿಟಿ ಬೇಕಾಗಿತ್ತು. ನಮ್ಮಲ್ಲಿ ಸ್ಪೆಷಲ್ ಮೆಜಾರಿಟಿ ಎಷ್ಟು ಅಂದ್ರೆ ಇರ್ತದಂದ್ರೆ, ಒಂದು ಲೋಕಸಭೆ ಒಳಗೆ ಆ ದಿನ ಎಷ್ಟು ಜನ ಪ್ರೆಸೆಂಟ್ ಇರ್ತಾರಲ್ಲ, ಅದ್ರೊಳಗೆ 2/3 ಮೆಂಬರ್ಸ್ ಎಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಒಪ್ಪಿಗೆ ಸೂಚಿಸ್ಬೇಕು. ಒಪ್ಪಿಗೆ ಕೊಟ್ಟಿರ್ತೀನಿ, ಅದಕ್ಕೆ ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಆ ಸ್ಪೆಷಲ್ ಮೆಜಾರಿಟಿ ಇದಕ್ಕೆ ಬಿಲ್ಲಿಗೆ ಸಿಗಲಿಲ್ಲ. ಸೊ ಅದಕ್ಕೆ ಈ ಬಿಲ್ ಈಗ ಪ್ರೆಸೆಂಟ್ ಅಂತರೂ ಜಾರಿ ಒಳಗೆ ಬರಂಗಿಲ್ಲ. ಬಟ್ ಈ ನಾರಿ ಶಕ್ತಿ ವಂದನ್ ಅಧಿನಿಯಮ ಯಾವಾಗ ತಂದಿದ್ರು ಅಂದ್ರೆ ಹೇಳಿದ್ನಿ 2023. ಆಮೇಲೆ ಎಷ್ಟು ಪರ್ಸೆಂಟ, 33% ರಿಸರ್ವೇಷನ್. ಇದೇನೇನು ಡಾಟಾ ಹೇಳಿದ್ ನೆನಪಿಟ್ಕೊಳ್ಬೇಕು. 15 ವರ್ಷ ತನಕ ಜಾರಿಗೆ ಬರ್ತೈತಿ. 2029ರಿಂದನ ಜಾರಿ ಮಾಡ್ಬೇಕಂದಾರ. ಅದಾದ್ಮೇಲೆ ಈ 131ನೇದು ಎದಕ್ಕಂದ್ರೆ ನಾರಿ ಶಕ್ತಿ. ಈಗ ಅಪೋಸಿಷನ್ ಪಾರ್ಟಿ ಒಳಗೆ ಕಾಂಗ್ರೆಸ್ದವರೆಲ್ಲ ಏನು ಹೇಳ್ತಾರಂದ್ರೆ, ನಾರಿ ಶಕ್ತಿ ವಂದನ್ ಅಧಿನಿಯಮಕ್ಕೆ ನಮ್ದು ಅಪೋಸಿಷನ್ ಇಲ್ಲ. ಬಟ್ ಅವ್ರು ಎದಕ್ಕಂದ್ರೆ ಕ್ಷೇತ್ರ ಮರು ವಿಂಗಡಣೆ, ಡಿಲಿಮಿಟೇಷನ್ ಅಂತ ಕರಿತೀವಿ. ಡಿಲಿಮಿಟೇಷನ್. ಈ ಡಿಲಿಮಿಟೇಷನ್ ಏನೈತಲ್ರಿ, ನಾವು ಇದ್ರ ಸಲ್ಮಂದ್ ಅಪೋಸ್ ಮಾಡ್ತೀವಿ ಅಂತ ಹೇಳ್ತಾರ ಅವ್ರು. ನೀವು ಡಿಲಿಮಿಟೇಷನ್, ನಾರಿ ಶಕ್ತಿ ವಂದನ್ ಅಧಿನಿಯಮ ಎರಡು ಯಾಕೆ ಮರ್ಜ್ ಮಾಡತ್ತೀರಿ ಅಂತ ಅಪೋಸಿಷನ್ದವ್ರದ್ದು ಕ್ವಶನ್. ಈಗ ಅದ್ರ ಸಲ್ಮಂದ ಈ ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ಮಾಡ್ಬೇಕತ್ತಿತ್ತು. ಇದ್ರೊಳಗೆ ಯಾವ 3 ಇದ್ದು ಅಂದ್ರೆ, ಒಂದು ನಾರಿ ಶಕ್ತಿ ವಂದನ್ ಅಧಿನಿಯಮ ಇತ್ತು, ಆಮೇಲೆ ಡಿಲಿಮಿಟೇಷನ್ ಇತ್ತು, ಆಮೇಲೆ ಏನಂದಿದ್ರೆ ಲೋಕಸಭೆದ ಈಗ ಸ್ಥಾನಗಳು ಎಷ್ಟದಾವ ಅಂದ್ರೆ 550 ಅದಾವ್ರಿ. ಹೌದಲ್ಲ, 550 ಸ್ಥಾನಗಳು ಏನದಾವಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಬೇಕು. ಎಷ್ಟು ಇನ್ಕ್ರೀಸ್ ಮಾಡ್ಬೇಕಂದ್ರೆ 850. ಇದ ಲೋಕಸಭೆ ಸ್ಥಾನನ 550ರಿಂದ 850. ಇವು 3 ಈ 131ನೇ ಅಮೆಂಡ್ಮೆಂಟ್ ಬಿಲ್ ಒಳಗಿದ್ದು. ಆ ಬಿಲ್ ಇತ್ತೀಚೆಗೆ ಲ್ಯಾಪ್ಸ್ ಆಗೈತೆ. ಇದು ನೆನಪಿಟ್ಕೋರಿ. ಈಗ ನೆಕ್ಸ್ಟ್ ಟಾಪಿಕ್ ಓಕೆನಾ. ರಿಯಾಲಿಟಿ ಶೋ ಬಗ್ಗೆನೂ ಡಿಸ್ಕಷನ್ ಮಾಡಿದ್ವಿ, ಅದನ್ನು ರಿವಿಷನ್ ಮಾಡ್ಕೋರಿ. ರೈತರತ್ನ ರಿಯಾಲಿಟಿ ಶೋ ಎದಕ್ಕೆ ಮಾಡ್ತಾರಂದ್ರೆ, ಹೆಂಗೆ ವೀಕೆಂಡ್ ವಿತ್ ರಮೇಶ್ ಇತ್ತಲ್ಲ, ಸೇಮ್ ಹಂಗೆ ರೈತರತ್ನ ರಿಯಾಲಿಟಿ ಶೋ ಮಾಡತ್ತಾರ. ಯಾವ ಇಲಾಖೆ ಅಂದ್ರೆ ಕೃಷಿ ಇಲಾಖೆ. ಅದರ ಸಹಯೋಗ ಯಾರು ಕೊಟ್ಟಾರಂದ್ರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಅದನ್ನು ಯಾವ ಟಿ ವಿ ಒಳಗೆ ರೈತರತ್ನ ರಿಯಾಲಿಟಿ ಶೋ ಥರ ಅವ್ರದಂದ್ರೆ ಚಂದನ ವಾಹಿನಿ ಒಳಗೆ. ಇನ್ನೊಂದು ಏನು ಹೇಳಿದ್ದು ಅಂದ್ರೆ, ಏಷ್ಯಾ ಕಾಂಟಿನೆಂಟ್ದಾಗ ಲಾಂಗೆಸ್ಟ್ ಎನಿಮಲ್ ಅಥವಾ ಇದನ್ನು ವೈಲ್ಡ್ ಲೈಫ್ ಕಾರಿಡಾರ್ ಅಂತ ಹೇಳಿದ್ದು. ವೈಲ್ಡ್ ಲೈಫ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ ಅಂದ್ರೆ, ದೆಹಲಿ ಟು ಡೆಹ್ರಾಡೂನ್ ನಡು ಏನು ಹೈವೇ ಬರ್ತೈತಲ್ಲ, ಅಲ್ಲಿ ಏಷ್ಯಾಸ್ ಲಾಂಗೆಸ್ಟ್ ವೈಲ್ಡ್ ಲೈಫ್ ಅನಿಮಲ್ ಕಾರಿಡಾರ್ ಆಗೈತಿ. ನೆನಪಿಟ್ಕೋರಿ. ಈಗ ಇವತ್ತಿಂದ ಟಾಪಿಕ್ ಹೋಗ್ಬೇಕಂದ್ರೆ ಫಸ್ಟಿಗೆ ಹೇಳ್ತೀನಿ ನೋಡ್ರಿ, ಇದು ನೆನಪಿರ್ತೈತಿ. ಇದು ಶಾರ್ಟ್ ಫಾರ್ಮ್ ಬರಿತೀನಿ, ಅದ್ರದ್ದು ನೆನಪಿಟ್ಕೋರಿ. ಇಲ್ಲಾರ ನಾನೇ ಬರೆದು ಬಿಡ್ತೀನಿ ಫುಲ್. ಗ್ರಾಮ್ ಸಡಕ್ ಯೋಜನೆ. ಗ್ರಾಮ್ ಸಡಕ್ ಅನ್ನೋಕ್ಕಿಂತ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಹಾಂ, ಓಕೆ.
ಇದಕ್ಕೆ ಏನಂತಾರಂದ್ರೆ PMGSY. ಇದು ನೀವು ಶಾರ್ಟ್ ಫಾರ್ಮ್ ಭಾಳ ಸರಿ ಯೂಸ್ ಮಾಡ್ಕೋತಿರ್ತಾರೆ. ಯಾಕೆ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತಾರಂದ್ರೆ ಏನಾರ ಈ ದೊಡ್ಡ ದೊಡ್ಡ ಕ್ವಶನ್ ಬರೋದು ಪೇಪರ್ ತುಂಬಿಸೋಕೆ ಏನಕ್ಕೆ ಡೈರೆಕ್ಟ್ ಒಂದು ಆರ್ಟಿಕಲ್ಸ್ ಬರೀತಿರ್ತೀರಿ. ಒಂದೇದು ಮ್ಯಾಲೆ ಹೆಡ್ಡಿಂಗ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಹಾಕಿ ಆಮೇಲೆ ಇದನ್ನ ಬರ್ಕೊತ ಹೋದ್ರೆ ಫುಲ್ ಪೇಜ್ ಜಲ್ದಿ ತುಂಬಿಡ್ತೈತಲ್ಲ, ಅವಾಗ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ಕೋತಿರ್ತಾರೆ. ಇದನ್ನು ನೆನ್ಪಿಟ್ಕೋರಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಓಕೆ, ಇದು ಯಾವಾಗ ಜಾರಿಗೆ ಬತ್ತಪ್ಪ ನಮ್ಮ ಇಂಡಿಯಾದಾಗ ಅಂತಂದ್ರೆ 25 ಡಿಸೆಂಬರ್ 2000 ಜಾರಿಗೆ ಬರ್ತದೆ. ಇದು 2025ನೇ ಇಸ್ವಿ ಇತ್ತಲ್ಲ, ಲಾಸ್ಟ್ ಇಯರ್ದಾಗ 25 ವರ್ಷ ಇದ್ರದ್ದು ಸೆಲೆಬ್ರೇಟು ಮಾಡಿದ್ರೆ ಈ ಯೋಜನೆ ತಂದ 25 ವರ್ಷ. ಯಾಕಂದ್ರೆ 2000ದಾಗ ಬಂದೈತಂದ್ರೆ 25ಕ್ಕೆ 25 ವರ್ಷ ಆತಲ್ಲ, ಅದರದ್ದು ಸೆಲೆಬ್ರೇಟ್ ಮಾಡ್ರೆ ಹಂಗೂ ಕೇಳ್ಬೋದು. ಬಟ್ ರೀಸೆಂಟಾಗಿ ಪ್ರೆಸೆಂಟ್ ಎದಕ್ಕೆ ನ್ಯೂಸ್ನಾಗ ಐತೆ ಅಂತ ಹೇಳ್ತೀನಿ. ಮೊದಲು ಗ್ರಾಮ ಸಡಕ್ ಯೋಜನೆ ಅಂದ್ರೆ ಹೆಸರಿನಾಗ ಐತಿ. ಪ್ರಧಾನ ಮಂತ್ರಿ ಹೆಸರಲ್ಲೇ ಜಾರಿಗೆ ತಂದಾರ. ಗ್ರಾಮ ಅಂದ್ರೆ ಹಳ್ಳಿಗಳು, ಸಡಕ್ ಅಂದ್ರೆ ರೋಡ್, ಯೋಜನೆ ಅಂದ್ರೆ ಸ್ಕೀಮ್. ಓಕೆ, ಗ್ರಾಮ ಸಡಕ್ ಯೋಜನೆ ಅಂದ್ರೆ ಹಳ್ಳಿ ಒಳಗೆ ಏನು ರೋಡ್ಸ್ ಇರ್ತಾವಲ್ರಿ, ಆ ರೋಡ್ಗಳನ್ನ ಅಭಿವೃದ್ಧಿ ಮಾಡೋದು. ಹೆಂಗೆ ರೋಡ್ ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ, ಈಗ ಪ್ರೆಸೆಂಟ್ ರೋಡ್ ಇರ್ತಾವ ಅಥವಾ ಹಳ್ಳಿ ಒಳಗೆ ಸಣ್ಣ ಸಣ್ಣ ಓಣಿ ಇರ್ತಾವಲ್ಲ, ಅಲ್ಲಿ ಕಾಂಕ್ರೀಟ್ ರೋಡ್ ಆಗತ್ತಾವ. ಈಗ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಎಲ್ಲ ಕಡೆ ಹಳ್ಳಿ ಒಳಗೆ ನೋಡ್ರಿ CC ರೋಡ್ಸ್ ಜಾಸ್ತಿ ಹಾಕತ್ತಾರ. ಯಾಕೆ CC ರೋಡ್ ಹಾಕತ್ತಾರ ಅಂದ್ರೆ, ಇಂಥ ಯೋಜನೆ ಒಳಗೆ ದುಡ್ಡು ಕೊಡ್ತಿರ್ತಾರೆ. ಇದ್ರ ಮೇಲೆ ನಮಗೆ ಏನೇನು ಕೇಳ್ತಾರಪ್ಪ ಕ್ವಶನ್ ಏನೇನು ಆಗ್ಬೋದು. ಯಾಕಂದ್ರೆ ನಾ ಹೇಳಿ ನಿಮ್ಗೆ ಯಾವಾಗೂ ಕರೆಂಟ್ ಅಫೇರ್ಸ್ ಒನ್ ಲೈನರ್ ಯೂಸ್ ಯಾವಾಗೂ ನೆನಪಿಟ್ಕೊಂಡು ಹೋಗ್ಬೇಡ್ರಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಬಂದೈತಿ, ಯಾವ ಇಯರ್ದಾಗ ಬಂದೈತಿ ಅಷ್ಟು ನೆನಪಿಟ್ಕೊಂಡು, ಯಾವ ಉದ್ದೇಶಕ್ಕೆ ಬಂದೈತಿ ನೆನಪಿಟ್ಕೊಂಡ್ರೆ ಹಂಗೆ ಕೇಳಂಗಿಲ್ಲ. ಮಿನಿಸ್ಟ್ರಿ ಕೇಳ್ತಾರೆ, ಯಾವ ಇಯರ್ ಬಂದದ್ದು ಕೇಳ್ತಾರೆ, ಆಮೇಲೆ ಎಷ್ಟು ಫೇಸ್ ಒಳಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋರು ಕೇಳ್ತಾರೆ, ಹೀಗೆಲ್ಲ ಕೇಳ್ತಿರ್ತಾರೆ. ಓಕೆ, ಒಂದೇದಿನ ಇಯರ್ ಗೊತ್ತಾಯ್ತು, ಯಾವ್ದು 25 ಡಿಸೆಂಬರ್ 2001 ಜಾರಿಗೆ ಬರ್ತೈತಿ. ಆಮೇಲೆ ಯಾವ ಮಿನಿಸ್ಟ್ರಿದವ್ರು ಜಾರಿಗೆ ತರ್ತಾರಪ್ಪ ಅಂತಂದ್ರೆ, ಪಂಚಾಯತ್ ರಾಜ್ ಇಲಾಖೆ. ಪಂಚಾಯತ್ ರಾಜ್ ಇಲಾಖೆ. ಓಕೆ, ಯಾವ ಮಿನಿಸ್ಟ್ರಿ ತರ್ತಾರೆ? ಪಂಚಾಯತ್ ರಾಜ್ ಇಲಾಖೆದವ್ರ ಜಾರಿಗೆ ತರ್ತಾರೆ. ಎದ್ರ ಸಂಬಂಧ ಅಂದ್ರೆ ರೋಡ್ ಕನೆಕ್ಟಿವಿಟಿ ಸಂಬಂಧ ನೆನಪಿಟ್ಕೋರು. ಪಂಚಾಯತ್ ರಾಜ್ ಇಲಾಖೆದವ್ರು ಜಾರಿಗೆ ತಂದಿದ್ದ. ಆಮೇಲೆ ರೋಡ್ ಕನೆಕ್ಟಿವಿಟಿ, ಇದಕ್ಕೆ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ನೆನಪಿಟ್ಕೋರಿ. ಆಮೇಲೆ ಇನ್ನೊಂದು ಏನಂದ್ರೆ ಇದು ಏನು ಕ್ವಶನ್ ಕೇಳ್ತಿರ್ತಾರೆ ಅಂದ್ರೆ ಇದನ್ನು ಕ್ವಶನ್ ಕೇಳ್ತಾರೆ. ಈಗ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಹಿಂಗೆಲ್ಲ ಕೇಳ್ತಾರೆ. ಅದ್ರ ಸಂಬಂಧ ಇದು ಎಂಥ ಸ್ಕೀಮ್ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇದು ನೆನಪಿಟ್ಕೋರಿ. ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಬರ್ತೈತಿ. ಯಾವ ಇಯರ್? 25 ಡಿಸೆಂಬರ್ ನೆನಪೈತಲ್ಲ, ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಿಸ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಸಂಬಂಧ. ಆಮೇಲೆ ಇದು ರೂರಲ್ ಡೆವಲಪ್ಮೆಂಟ್ ಅಥವಾ ಪಂಚಾಯತ್ ರಾಜ್ ಇಲಾಖೆದವ್ರು ಜಾರಿಗೆ ತರ್ತಾರೆ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಇದಕ್ಕೆ ಕರಿತೀವಿ. ಆಮೇಲೆ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬಂದಾಗ ಇದನ್ನು ಹೇಳ್ರಿ, ಒಂದು ಕಮೆಂಟ್ ಮಾಡ್ರಿ ನೋಡು. ಜಲ್ ಜೀವನ್ ಮಿಷನ್ ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಇವೆರಡಕ್ಕೂ ಡಿಫ್ರೆನ್ಸ್ ನಾನು ಹೇಳ್ಬಿಡ್ತೀನಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಸ್ಪಾನ್ಸರ್ಡ್ ಅಂದ್ರೆ ಏನ್ರಿ, ನಾವು ಯಾರಿಗಾರ ಒಂದು ಏನರ ಸ್ಪಾನ್ಸರ್ ಮಾಡೋದು, ಏನರ ಒಂದು ಕೆಲಸ ಮಾಡ್ತಿರ್ತಾರೆ ಅಂತೇಳಿ ಅವ್ರಿಗೆ ನಮ್ಮಿಂದ ಆದ ಸಹಾಯ ಏನು ಮಾಡ್ತೀವಲ್ಲ ಅದಕ್ಕೆ ಸ್ಪಾನ್ಸರ್ ಅಂತಾರೆ. ಬಟ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದ್ರೆ ಪೂರ್ತಿ ಸೆಂಟ್ರಲ್ 100% ರೊಕ್ಕ ಕೊಡ್ಬೇಕು. ಈ ಯೋಜನೆ ಏನೈತದ ಸೆಂಟ್ರಲಿ ಸ್ಪಾನ್ಸರ್ಡ್ ಐತೆ ಅಂದ್ರೆ ಸೆಂಟ್ರಲ್ದವ್ರು ಸ್ವಲ್ಪ ರೊಕ್ಕ ಕೊಡ್ತಾರೆ, ಆಮೇಲೆ ಸ್ಟೇಟ್ದವ್ರು ಸ್ವಲ್ಪ ರೊಕ್ಕ ಕೊಡ್ತಾರೆ. ಈಗ ಎರಡೂ ಕಮೆಂಟ್ ನೀವೇ ಮಾಡ್ಬೇಕು. ಯಾವುದಂದ್ರೆ ಜಲ್ ಜೀವನ್ ಮಿಷನ್, ಆಮೇಲೆ ರೀಸೆಂಟಾಗಿ ನ್ಯೂಸ್ನಾಗ ಇರೋದ ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಬರ್ತದೆ, ನೆನಪೈತಲ್ಲ, ಮನ್ರೇಗಾ ಅಂತ ಕರಿತೀವಿ ಅದಕ್ಕೆ, ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಆಮೇಲೆ ಅದನ್ನ ರೀನೇಮ್ ಏನು ಮಾಡ್ಯಾರಂದ್ರೆ VB ರಾಮ್ಜಿ ಸ್ಕೀಮ್ ಅಂತ ಮಾಡ್ಯಾರ. ಈಗ ಆ VB ರಾಮ್ಜಿ ಸ್ಕೀಮ್ ಏನೈತಲ್ಲ ಅದು ಸೆಂಟ್ರಲಿ ಸೆಕ್ಟರ್ ಸ್ಕೀಮು ಅಥವಾ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅದನ್ನು ಕಮೆಂಟ್ ಮಾಡ್ರಿ. ಆಮೇಲೆ ಈಗ ಇದಾತ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಹೌದು, ಇದನ್ನು ಈಗ ಹೇಳತ್ತೀರಿ ಅಥವಾ ಈ ಕರೆಂಟ್ ಅಫೇರ್ಸ್ನಾಗ ಹೆಂಗೈತಿ ಕೇಳ್ಬೋದು ಅಂತ ಕೇಳ್ತಾರಲ್ಲ, ಅದಕ್ಕೆ ಹೇಳ್ತೀನಿ. ಇವು ಏನಾಗ್ಯಾವಂದ್ರೆ ಇದೇನು ಬಂದೈತಲ್ರಿ, ಬಂದಿದ್ದು 4 ಫೇಸ್ ಅದಾವ. PMGSY ಫಸ್ಟ್ ಫೇಸ್, ಡೈರೆಕ್ಟ್ ಇದು ನೆನಪಿಟ್ಕೋರಿ. PMGSY ಇದು ಫಸ್ಟ್ ಫೇಸ, ಸೆಕೆಂಡ್ ಫೇಸ, ಥರ್ಡ್ ಫೇಸ, ಓಕೆ, ಫೋರ್ತ್ ಫೇಸ್. ಇವು ಇಯರ್ ಯಾಕೆ ಹೇಳತ್ತೀನಿ ಅಂದ್ರೆ ಕೇಳ್ಬೋದು ಯಾವ್ದು ಇದು. ಯಾಕಂದ್ರೆ ಕರೆಂಟ್ ಅಫೇರ್ಸ್ನಾಗ ಬರೋಕ್ಕೆ ಕಾರಣ ಅಂದ್ರೆ ಇದೇನು ಮಾಡ್ಯಾರ ಅಂದ್ರೆ ರೀಸೆಂಟಾಗಿ ಇದ್ರದ ಎಕ್ಸ್ಟೆಂಡ್ ಮಾಡ್ಯಾರ ಅವಧಿ ಯಾಕೆ ಎಕ್ಸ್ಟೆಂಡ್ ಮಾಡ್ಯಾರ? ಒಂದು ಸ್ಕೀಮ್ ತಂದಿರ್ತಾರೆ. ಒಂದು ಸ್ಕೀಮ್ ಯಾವಾಗ ತರ್ತಾರೆ ರೀ, ಬಜೆಟ್ನಾಗ ತರ್ತಾರೆ ಅಥವಾ ಏನು ಗೌರ್ಮೆಂಟ್ ಹೊಸವು ಇರ್ತಾವಲ್ಲ ಅವ್ರು ತಂದು ಅವ್ರ ಅವಧಿ ಒಳಗೆ ಜಾರಿಗೆ ಮಾಡ್ಬೇಕಂದಿರ್ತಾರೆ ಅಥವಾ ಯಾವುದೋ ಒಂದು ಲಿಮಿಟ್ ಹಾಕಿರ್ತಾರೆ. ಹೆಂಗೆ ಈಗ ಜಲ್ ಜೀವನ್ ಮಿಷನ್ ಹಾಕಿದ್ರೆ ಈಗ 2028 ತನಕ ಹೆಂಗೆ ಎಕ್ಸ್ಟೆಂಡ್ ಮಾಡ್ಯಾರಲ್ಲ, ಸೇಮ್ ಇದ್ರದ್ದು ಹೆಂಗಾಗೈತೆ ಅಂದರೆ ಇದು ಫೇಸ್ 1 ತಂದಿರ್ತಾರೆ 2000ನೇ ಇಸ್ವಿ ಒಳಗೆ. ಓಕೆ, ಫೇಸ್ 1 2000ನೇ ಇಸ್ವಿ ಒಳಗೆ ಬಂದಿರ್ತೈತಿ. ಫೇಸ್ 2 2013 ಬರ್ತೈತಿ. ಆಮೇಲೆ ಫೇಸ್ 3 ಬಂದರೆ 2019. ಆಮೇಲೆ ಫೇಸ್ 4 ಬಂದರೆ 2024.
ಓಕೆ, ಇದು ನಮಗೆ ಈ ಕರೆಂಟ್ ಅಫೇರ್ಸ್ ಏನಂದ್ರೆ ನಾ ಹೆಂಗೆ ಈಗ ಹೇಳಿನಲ್ಲ, ಜಲ್ ಜೀವನ್ ಮಿಷನ್ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ರೆ 2028 ತನಕ. ಸೇಮ್ ಏನು ಮಾಡ್ರಿ ಅಂದ್ರೆ ಇದು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಐತಲ್ಲ, ಅದ್ರದ್ದು ಥರ್ಡ್ ಫೇಸ್ ಏನೈತಲ್ರಿ, ಥರ್ಡ್ ಫೇಸ್ 2019 ಲಾಂಚ್ ಮಾಡಿದ್ದ 2024 ತನಕ ಅದನ್ನ ಫಿನಿಶ್ ಮಾಡ್ಬೇಕಿತ್ತು. ಬಟ್ ಅದು ಆಗಿಲ್ಲ ಅಂತ ಏನು ಮಾಡ್ರಿ ಅಂದ್ರೆ ಅದನ್ನ 2028 ತನಕ ಎಕ್ಸ್ಟೆಂಡ್ ಮಾಡ್ಯಾರ. 2028 ತನಕ ಎಕ್ಸ್ಟೆಂಡ್ ಮಾಡ್ರಂದ್ರೆ ಪ್ರೆಸೆಂಟ್ ಏನು ರೋಡ್ ಇರ್ತಾವಲ್ಲ ಅವ್ನ ರೋಡ್ ಅಭಿವೃದ್ಧಿ ಮಾಡೋದು, ಆಮೇಲೆ ಅದಕ್ಕೆ ಇದನ್ನ ಏನರ ಪ್ಯಾಚಸ್ ಮಾಡೋದು, ಇದೆಲ್ಲ ಮಾಡೋಕೆ 2028 ತನಕ ಟೈಮ್ ಅದ. ಈ ಫೇಸ್ 3 ಒಳಗೆ ಇನ್ನೊಂದು ಏನು ಮಾಡ್ರಂದ್ರೆ 2029 ತನಕ ಒಂದಕ್ಕೆ ಟೈಮ್ ಕೊಟ್ಟಾರ. 2029 ಆ 2029 ಟೈಮ್ ಎದಕ್ಕೆ ಕೊಟ್ರಂದ್ರೆ ಗುಡ್ಡುಗಾಡದೊಳಗೆ ಏನು ಹಳ್ಳಿಗಳು ಇರ್ತಾವಲ್ರಿ, ಕೇಳಿರ್ತೀರಿ ಗುಡ್ಡುಗಾಡ ಹಳ್ಳಿಗಳು ಹೆಂಗಂದ್ರೆ ಹಳ್ಳಿಗಳೊಳಗೆ ನಡು ನ್ಯೂಸ್ನೇ ಬರ್ತಿದ್ದು ನೋಡ್ರಿ, ಯಾರ ಪ್ರೆಗ್ನೆಂಟ್ ವುಮೆನ್ ಅದು ಇದ್ರತ್ತೇಳಿ ಅವ್ರನ್ನ ಪಾಪ ಅಲ್ಲೇ ಅವ್ರ ಕಟ್ಗೆ ಕಟ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡ್ ಬರ್ತಿದ್ರು. ಯಾಕಂದ್ರೆ ರೋಡ್ ಇರ್ತಿದ್ದಿಲ್ಲ ಅವ್ರ ಊರಿಗೆ ಹೋಗಕ್ಕೆ. ಯಾಕಂದ್ರೆ ಗುಡ್ಡುಗಾಡ್ದಾಗ ಇರ್ತಾರ, ಸಣ್ಣ ಹಳ್ಳಿ ಇರ್ತಾವ, ಅಲ್ಲಿ ರೋಡ್ ಕನೆಕ್ಟಿವಿಟಿ ಇರಂಗಿಲ್ಲ, ಇಂಟರ್ನೆಟ್ ಕಮ್ಯುನಿಕೇಶನ್ ಇರಂಗಿಲ್ಲ. ಅಂಥ ಜಾಗಕ್ಕೂ ರೋಡ್ ಕನೆಕ್ಟಿವಿಟಿ ಕೊಡೋದು 2029 ತನಕ ಟಾರ್ಗೆಟ್ ಕೊಟ್ಟಾರ. ಇದು ನೆನಪಿಟ್ಕೊಂಡ್ಬಿಡ್ರಿ. ಏನೇನು ಹೇಳ್ತೀನಿ ಇನ್ನೊಮ್ಮೆ ಕೇಳ್ರಿ. ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ ಬಂದಿರ್ತೀನಿ, ಅದಕ್ಕೆ PMGSY ಅಂತ ಕರಿತೀವಿ. 25 ಡಿಸೆಂಬರ್ 2001 ಲಾಂಚ್ ಮಾಡ್ತಾರ. ಪಂಚಾಯತ್ ರಾಜ್ ಇಲಾಖೆ ಅಥವಾ ರೂರಲ್ ಡೆವಲಪ್ಮೆಂಟ್ ನೆನಪಿಟ್ಕೋರಿ. ರೂರಲ್ ಡೆವಲಪ್ಮೆಂಟ್ ಜಾರಿಗೆ ತಂದವ್ರು, ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಸೆಂಟ್ರಲಿ ಇದು ಸೆಂಟ್ರಲ್ ಸೆಕ್ಟರ್ ಅಥವಾ ಸೆಂಟ್ರಲ್ ಸ್ಪಾನ್ಸರ್ಡ್ ಅಂತ ಕೇಳ್ತಿರ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬರ್ತೈತಿ. ಫಸ್ಟ್ ಫೇಸ್ 2000, ಸೆಕೆಂಡ್ ಫೇಸ್ 2013, ಥರ್ಡ್ ಫೇಸ್ ಬಂದಿದ್ದು 2019, ಫೋರ್ತ್ ಫೇಸ್ ಬಂದರೆ 2024. ಈಗ ಏನು ರೀಸೆಂಟಾಗಿ ನ್ಯೂಸ್ನಾಗ ಐತೆ ಅಂದ್ರೆ ಥರ್ಡ್ ಫೇಸ್ ಏನೈತಲ್ರಿ 28 ತನಕ ಎಕ್ಸ್ಟೆಂಡ್ ಮಾಡ್ಯಾರ. ಆಮೇಲೆ 29 ತನಕ ಯಾವುದಕ್ಕೆ ಟಾರ್ಗೆಟ್ ಕೊಟ್ಟಾರ ಅಂದ್ರೆ ಗುಡ್ಡುಗಾಡ್ದಾಗ ಏನು ರೋಡ್ ಕನೆಕ್ಟಿವಿಟಿ ಇರ್ತದಲ್ಲ ಅದನ್ನ 29 ತನಕ ಟಾರ್ಗೆಟ್ ಕೊಟ್ಟಾರ. ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಓಕೆ, ಈಗ ಇನ್ನೊಂದು ಏನಂದ್ರೆ ಕರೆಂಟ್ ಅಫೇರ್ಸ, ಈಗ ರೀಸೆಂಟಾಗಿ ಮಂಗಳೂರಿಗೆ ಒಂದು ಹಡಗು ಬಂದೈತೆ ರೀ. ಆ ಹಡಗು ಏನಂದ್ರೆ 7 Seas Marine ಅಂತ ಕರಿತೀವಿ. ಅದಕ್ಕೆ 7 Seas Mariner, 7 Seas Mariner ಹೆಸರು ನೆನಪಿಟ್ಕೊಂಡ್ಬಿಡ್ರಿ. ಡೈರೆಕ್ಟ್ ಹಂಗೆ ಕ್ವಶನ್ ಹೋಗಿದಿರ್ತಾರೆ ಅಂದ್ರೆ ಹಾಕ್ತಾರೆ ಆಪ್ಷನ್ ಒಳಗೆ. 7 Seas Mariner ಇತ್ತೀಚೆಗೆ ಸುದ್ದಿಯಲ್ಲಿದ್ದು, ಇದು ಏನು ಅಂತ ಕೇಳ್ತಾರೆ. ಅವಾಗ ಆಪ್ಷನ್ ಏನು ಬೇಕಾ ಕೊಡ್ಬೋದು ಅವ್ರು. ಇದೊಂದು ಬಂದರ್ ಹತ್ ಕೊಡ್ಬೋದು, ಹಡಗು ಹತ್ ಕೊಡ್ಬೋದು, ಅಥವಾ ಒಂದು ಸಬ್ಮರೀನ್ ಅಂದರೆ ಜಲಾಂತರ್ಗಾಮಿ ಹತ್ ಕೊಡ್ಬೋದು. ಇದು 7 Seas Mariner ಏನಂದ್ರೆ ಒಂದು ಐಷಾರಾಮಿ ಹಡಗು. ಈಗ ನಮ್ಮಲ್ಲಿ ಒಂದು ಐಷಾರಾಮಿ ಹಡಗಿತ್ತು, ವರ್ಡ್ಸ್ ಲಾಂಗೆಸ್ಟ್ ಐಷಾರಾಮಿ ಹಡಗು ಅಂತ ಕರಿತೀವಿ. ವರ್ಡ್ಸ್ ಲಾಂಗೆಸ್ಟ್ ವೆಸಲ್ ಅತ್ ಯಾವುದಂದ್ರೆ ನಮ್ದು MV ಗಂಗಾ ವಿಲಾಸ್ ಅತ್. ನಾವು ಇಂಡಿಯಾದವ್ರು ಡೆವಲಪ್ ಮಾಡಿದ್ದು ನೆನಪಿಟ್ಕೋರಿ. MV ಗಂಗಾ ವಿಲಾಸ್ ಎಲ್ಲಿಂದ ಹೋಗಿತ್ತ, ನಮ್ಮಲ್ಲಿ MV ಗಂಗಾ ವಿಲಾಸ್ ಆಗಿತ್ತಲ್ಲ 27 ನದಿ ಕ್ರಾಸ್ ಮಾಡಿ ಹೋಗಿತ್ತದು. ಓಕೆ, ಅದು ನೆನಪೈತಲ್ಲ. MV ಗಂಗಾ ವಿಲಾಸ್ ಹೆಂಗೆ ಇಂಡಿಯಾದಾಗ ಏನು ವರ್ಡ್ಸ್ ಲಾಂಗೆಸ್ಟ್ ಕ್ರೂಸ್ ಐತಲ್ಲ, ಸೇಮ್ ಹಂಗೆ ಏನು ಮಾಡ್ಯಾರ ಅಂದ್ರೆ 7 Seas Mariner ಅನ್ನೋದು ಯಾವ ದೇಶದ್ದು ಅಂದ್ರೆ ಬಹಮಾಸ್ ದೇಶದ್ದು. ಬಹಮಾಸ್. ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ ಏನಿರ್ತಾವಲ್ಲ ಔಟ್ ಆಫ್ ಕಂಟ್ರಿದು. ಹೆಂಗೆ ಕರೆಂಟ್ ಅಫೇರ್ಸ್ದವ್ರು ಹೆಂಗೆ ಫೋಕಸ್ ಮಾಡ್ತಿರ್ತಾರೆ ಅಂದ್ರೆ ಔಟ್ ಆಫ್ ಕಂಟ್ರಿದು ಇದು 7 Seas Mariner ಅವ್ರ ಕಂಟ್ರಿ ಒಳಗೆ ಓಡಾಡ್ತಿತ್ತಂತೇಳಿ ನಾವು ಕೇಳ್ತಿದ್ದಿಲ್ಲ. ಬಟ್ ಅವ್ರ ಕಂಟ್ರಿದಿಂದ ನಮ್ಮ ದೇಶಕ್ಕೆ, ಅದು ನಮ್ಮ ರಾಜ್ಯಕ್ಕೆ ಬಂದೈತೆ ಅಂದ್ರೆ ನಮ್ಮಲ್ಲಿ ಏನು ಎಕ್ಸಾಮ್ನರ್ ಇರ್ತಾರಲ್ಲ ಅವ್ರು ಫೋಕಸ್ ಮಾಡೋದು ಜಾಸ್ತಿ. ಅದಕ್ಕೆ ಹೇಳತ್ತೀನಿ 7 Seas Mariner ಬಂದ್ರೆ ಬಹಮಾಸ್ ದೇಶದಿಂದ ಎಲ್ಲಿಗೆ ಬಂದೈತೆ ಅಂದ್ರೆ ರೀಸೆಂಟಾಗಿ ಮಂಗಳೂರು ಪೋರ್ಟಿಗೆ ಬಂದೈತಿ. ಇದ್ರ ಜಾಸ್ತಿ ಏನಿರಂಗಿಲ್ಲ, ಇನ್ನು ಉಳ್ಕಿದ್ದು ಅದ್ರ ಮೇಲೆ ಅವ್ರು ಫೋಕಸ್ ಮಾಡೋಂಗಿಲ್ಲ. ಇದು ಮಂಗಳೂರು ಬಂದರು, ಮಂಗಳೂರು ಬಂದರು. 7 Seas ಇದನ್ನ ತಲೆಗೆ ಇಟ್ಕೊಂಡ್ಬಿಡ್ರಿ. 7 Seas Mariner ಯಾವ ದೇಶದ ಅಂದ್ರೆ ಬಹಮಾಸ್ ದೇಶದ, ಎಲ್ಲಿ ಬಂದೈತೆ ಅಂದ್ರೆ ಮಂಗಳೂರು ಬಂದರ್. ನೆಕ್ಸ್ಟ್ ಟಾಪಿಕ್ಗೆ ಹೋಗ್ತೀನಿ. ಇಲ್ಲೇ ಇದು ಡೆಕಾಯ್ ಕಾರ್ಯಾಚರಣೆ ಅಂತ ಬರ್ತದೆ. ಡೆಕಾಯ್ ಕಾರ್ಯಾಚರಣೆ. ಅವಾಗಲೇ ಹೇಳೀನಿ ನಿಮಗೆ, ಕರೆಂಟ್ ಅಫೇರ್ಸ್ ಹೆಂಗೆ ಅಂದ್ರೆ ಅವತ್ತಿಂದ ಅವತ್ತ ನೆನ್ಪಿಟ್ಕೊಂಡ್ಬಿಡೋದು. ಇವತ್ತೇನು ಇರ್ತದಲ್ಲ, ಯಾರ ಮಾತಾಡ್ಕೋತ ಟೀ ಕುಡಿಯೋಕೆ ಹೋಗಿರ್ತಿರಲ್ಲ ಅವಾಗ ಅಂದ್ಬಿಡೋದು ಏನ 7 Seas Mariner ಯಾವ ದೇಶದ್ದೈತಿ, ಆಮೇಲೆ ಎಲ್ಲಿ ಬಂದೈತಿ, ಇಷ್ಟು ಆತೇಳಿ ತಲೆಯಾಗ ಉಳಿದ್ಬಿಡ್ತದೆ. ಅದನ್ನ ಮತ್ತೆ ಹೊಳ್ಳೆ ರಿವಿಷನ್ ಮಾಡೋದು, ಅದು ಆಮೇಲೆ ನಿಮ್ಗೆ ಕರೆಂಟ್ ಅಫೇರ್ಸ್ ಹೊಳ್ಳೆ ಒಂದು ಮ್ಯಾಗ್ಝಿನ್ ತೊಗೊಂಡು ಹಿಡ್ಕೊಂಡು ಮತ್ತೆ ರಿಪಿಟೇಷನ್ ಮಾಡೋದು ಬೇಕಾಗೇ ಇಲ್ಲ. ನಿಮ್ಮ ತಲೆಯಾಗ ಇದ್ದ ಬಿಡ್ತಾವೆ. ಯಾಕಂದ್ರೆ ರಿವಿಷನ್ ಮಾಡ್ಕೋತಾ ಇರ್ಬೇಕು ಮತ್ತು ಕರೆಂಟ್ ಅಫೇರ್ಸ್ ಅಂದ್ರೆ, ಮತ್ತು ಯಾವಾಗೋ ಬಿಟ್ಟು ತೆಗಿಬಾರ್ದ. ಡೆಕಾಯ್ ಕಾರ್ಯಾಚರಣೆ ಐತಲ್ರಿ, ಇದು ಡೆಕಾಯ್ ಕಾರ್ಯಾಚರಣೆ ಇದ್ರದ್ದು ವಿಶೇಷತೆ ಏನಂತ ಹೇಳ್ತೀನಿ. ಇದು 2008 ಬರ್ತೈತಿ. ಇವು ಇಯರ್ ಮೇಲೆ ಆಲ್ಮೋಸ್ಟ್ ಜಾಸ್ತಿ ಫೋಕಸ್ ಮಾಡಿರಂಗಿಲ್ಲ. KA ಒಮ್ಮೊಮ್ಮೆ ಇಯರ್ ಕೇಳ್ತಿರ್ತಾರೆ, ಇಯರ್ ಯಾವಾಗ ಕೇಳಿರ್ತಾರಲ್ಲ ನಾವು ಆಪ್ಷನ್ ತಪ್ಪ ಕೊಟ್ಟಿರ್ತಾರೆ ಅವ್ರು. ಯಾಕಂದ್ರೆ ಅದ ಹೇಳಿಕೆ ಒಳಗೆ ಕೊಟ್ಟಿರ್ತೀನಿ, ಅದು ಒಂದೇ ನೆಗ್ಲೆಕ್ಟ್ ಮಾಡಿ ಉಳ್ಕಿದ್ದು ಆನ್ಸರ್ ಆಪ್ಷನ್ ಕರೆಕ್ಟ್ ಇಟ್ಟಿರ್ತಾರೆ. ಬಟ್ ಈ ಡೆಕಾಯ್ ಕಾರ್ಯಾಚರಣೆದ ಯಾವ ಇಯರ್ದಾಗ ಬರ್ತಂದ್ರೆ 2008. ಬಟ್ ಈ ಡೆಕಾಯ್ ಕಾರ್ಯಾಚರಣೆ ಈಗ ರೀಸೆಂಟಾಗಿ ನ್ಯೂಸ್ನಾಗ ಯಾಕೈತಂದ್ರೆ ಲೋಕಾಯುಕ್ತದವ್ರು ಏನು ಮಾಡ್ಯಾರ ಈಗ ರೀಸೆಂಟ್ದಾಗೆ, ಹೆಣ್ಣು ಭ್ರೂಣ ಪತ್ತೆ ಅಂತ ಮಾಡ್ತಾರ್ರಿ. ಭ್ರೂಣ ಪತ್ತೆ ಅಂತ ಡಾಕ್ಟರ್ಗಳು ಮಾಡ್ತಿರ್ತಾರಲ್ಲ, ಅದ್ರ ಮೇಲೆ ಇತ್ತೀಚೆಗೆ ಒಂದು ಯಾರಂದ್ರೆ ಲೋಕಾಯುಕ್ತದವ್ರ ದಾಳಿ ಮಾಡಿ FIR ಮಾಡ್ಯಾರ ಒಂದು ಸ್ವಲ್ಪ ಡಾಕ್ಟರ್ಸ್ ಮೇಲೆ. ಇದು ಹೆಣ್ಣು ಭ್ರೂಣ ಪತ್ತೆ ಹೆಂಗಂದ್ರೆ, ಹೆಣ್ಣು ಭ್ರೂಣ ಅಂತ ಯಾಕೆ ಹೇಳತ್ತಂದ್ರೆ
ಭ್ರೂಣ ಪತ್ತೆ ಎಲ್ಲರ ಹೆಣ್ಣು ಇತ್ತತ್ತೇಳಿ ಅವಾಗಟ್ಟ ಅಬಾರ್ಷನ್ಸ್ ಮಾಡ್ಕೋತಿರ್ತಾರೆ, ಗಂಡು ಇತ್ತತ್ತೇಳಿ ಮಾಡ್ಕೋತಿರಂಗಿಲ್ಲ. ಅದು ನಮ್ಮಲ್ಲಿ ಹೆಂಗೆ ಸೊಸೈಟಿ ಒಳಗೆ ಹಂಗೆ ನೇಚರ್ ಬೆಳೆದ್ಬಿಟ್ಟೈತೆ ಜನರಿಗೆ. ಯಾಕಂದ್ರೆ ಗಂಡು ಇದ್ರೆ ಅಷ್ಟ ಮನೆ ಉದ್ಧಾರ ಮಾಡ್ತಾರೆ ಅಥವಾ ಮನೆಗೇನೋ ಯಶಸ್ಸು ತರ್ತಾರೆ ಅಂತ ಹೇಳಿ. ಬಟ್ ಈಗ ಪ್ರೆಸೆಂಟ್ ಅದೇನಂದ್ರೆ ನಮ್ಮ ಜನ್ರೇಷನ್ ಏನು ಬಂದೈತಲ್ರಿ, ಅವಾಗಿನ ಹಿಡಿದ ಹೆಣ್ಮಕ್ಳು ಈಗೇನ ಅತಿ ದೊಡ್ಡ ಸಾಧನೆ ಮಾಡತ್ತಾರ. ಈಗ ಜನ ಒಂದು ಸ್ವಲ್ಪ ಅವೇರ್ನೆಸ್ ಬರತೈತಿ. ಆದ್ರೂ ಈಗೂ ಇಲ್ಲಿಗಲ್ ಆಗಿ ಯಾರ ರಿಲೇಟಿವ್ಸ್ ಇರ್ತಾರೆ, ಯಾರೋ ಫ್ರೆಂಡ್ಸ್ ಇರ್ತಾರೆ, ಅವ್ರ ಕಡೆಯಿಂದ ಹೋಗಿ ಪತ್ತೆ ಮಾಡ್ಕೊಂಡ ಬರ್ತಾರೆ. ಅದು ಒಂದೇದು ಎಲ್ಲರ ಗಂಡಾಗಿತ್ತೇಳಿ ಎರಡನೇದು ಜಾಸ್ತಿ ಜನ ಪತ್ತೆ ಮಾಡಂಗಿಲ್ಲ. ಬಟ್ ಒಂದೇದು ಹೆಣ್ಣಾಗಿತ್ತೇಳಿ ಸೆಕೆಂಡ್ ಏನೇ ಆಗಲಿ ಒಂದು ರಿಸ್ಕ್ ತೊಗೊಂಡು ಯಾರ ಗೊತ್ತಿದ್ದವ್ರು ನೋಡ್ರಿ ಅಂತ ಪತ್ತೆ ಮಾಡ್ತಿರ್ತಾರೆ, ಭ್ರೂಣ ಪತ್ತೆ ಅಂತ. ಅದನ್ನ ಎದಕ್ಕೆ ಪತ್ತೆ ಮಾಡೋದು ಬಂದ್ ಮಾಡ್ಯಾರಂದ್ರೆ ರೀ, ಯಾವಾಗ ನೀವು ಮೊದಲ ಪತ್ತೆ ಮಾಡಿರ್ತೇಳಿ ಹೆಣ್ಣು ಐತಂದ್ರೆ ಅಬಾರ್ಷನ್ ಮಾಡ್ಕೋತಾರೆ. ಅದ ಎಲ್ಲರ ನಿಮಗೆ ಗೊತ್ತಾಗ್ಲಿಕ್ಕೆ ಡೆಲಿವರಿ ಆದಮೇಲೆ ಗೊತ್ತಾಗತ್ತಲ್ಲ ಹೆಣ್ಣು ಗಂಡು ಅಂತ ಹೇಳಿ. ಅದ್ರ ಸಲ್ಬಂದ ಅದನ್ನ ಕಾರ್ಯಾಚರಣೆ ಮಾಡಿದ್ರೆ ನಮ್ಮ ಕರ್ನಾಟಕದಾಗ ಯಾವಾಗ ಅಂದ್ರೆ 2008ರಿಂದ ಡೆಕಾಯ್ ಕಾರ್ಯಾಚರಣೆ ಅಂತಂದ್ರೆ. ಡೆಕಾಯ್ ಕಾರ್ಯಾಚರಣೆ ಹೆಂಗಂದ್ರೆ, ಈಗ ನಮ್ಮೆಲ್ಲ ಹೆಂಗೆ ಸೆಂಟ್ರಲ್ ಇದನ್ನ ಬರ್ತಾವ್ರಿ, ಸೆಂಟ್ರಲ್ ಆರ್ಗನೈಸೇಷನ್ಗಳು ಯಾವ CBI ED ಎಲ್ಲ ಬರ್ತಾವಲ್ಲ, ಅವ್ರು ಹೆಂಗೆ ನಮ್ಮಲ್ಲಿ ಏನರ ಕರಪ್ಷನ್ ಆಗಲಿ ಅಥವಾ ಯಾರ್ದಾರ ಮರ್ಡರ್ ಕೇಸ್ ಆಗಲಿ ಯಾವ್ದು ತನಿಖೆ ಮಾಡಕ್ಕೆ ಬರ್ತಾರಲ್ಲ, ಹಿಂಗೆ ಡೆಕಾಯ್ ಕಾರ್ಯಾಚರಣೆದಾಗ ಏನು ಮಾಡ್ರಂದ್ರೆ, ಇದು ಯಾರು ತಂದಾರ ಯಾವ ಇಲಾಖೆ ಅಂದ್ರೆ ಆರೋಗ್ಯ ಇಲಾಖೆ ಬರ್ತದೆ ಕರ್ನಾಟಕದ. ಆರೋಗ್ಯ ಇಲಾಖೆದವ್ರ ಡೆಕಾಯ್ ಕಾರ್ಯಾಚರಣೆ ತರೋದು. ಆರೋಗ್ಯ ಇಲಾಖೆ ಡೆಕಾಯ್ ಕಾರ್ಯಾಚರಣೆ ಯಾರ್ದಂದ್ರೆ ಆರೋಗ್ಯ ಇಲಾಖೆಯಿಂದ. ಇವ್ರು ಎದಕ್ಕೆ ತರ್ತಾರಪ್ಪ ಆರೋಗ್ಯ ಇಲಾಖೆದಂದ್ರೆ, ಏನು ಆರೋಗ್ಯ ಇಲಾಖೆ ಒಳಗೆ ಕೆಲಸ ಮಾಡ್ತಿರ್ತಾರಲ್ಲ ಅಥವಾ ಗರ್ಭಿಣಿ ಮಹಿಳೆಯರು ಇರ್ತಾರಲ್ಲ ಅಂಥವ್ರಿಗೆ ಟ್ರೈನ್ ಮಾಡ್ತಾರೆ. ಯಾರಂದ್ರೆ ಆರೋಗ್ಯ ಇಲಾಖೆ ಕರ್ನಾಟಕದಿಂದ. ಅವ್ರು ಏನು ಟ್ರೈನ್ ಮಾಡಿರ್ತಾರಲ್ಲ ಅವ್ರಿಗೆ ಡೆಕಾಯ್ ಅಂತ ಕರೀತಾರೆ. ಅವ್ರಿಗೆ ಡೆಕಾಯ್ ಎದಕ್ಕೆ ಅಂತ ಕರೀತಾರೆ ಅಂದ್ರೆ, ಟ್ರೈನ್ಡ್ ಗರ್ಭಿಣಿ ಏನಿರ್ತಾರಲ್ಲ ಅವ್ರಿಗೆ ಏನು ಮಾಡೋದಂದ್ರೆ, ಯಾರ ಒಂದು ದವಾಖಾನಿಗೆ ಹೋಗೋದು ಗೊತ್ತಿದ್ದವ್ರು ಇರಲಿ ಅಥವಾ ನಮಗೆ ಹಿಂಗೆ ಭ್ರೂಣ ಪತ್ತೆ ಮಾಡ್ಬೇಕಾಗೈತ್ರಿ ಅಂತ ಹೇಳಿ. ಈಗ ಭ್ರೂಣ ಪತ್ತೆ ಮಾಡ್ಬೇಕಾಗೈತೆ ಅಂದ್ರೆ ಡೈರೆಕ್ಟ್ ಹೋಗಿ CBIದವ್ರ ಯಾರ ಕೇಳಿರ್ತೀನಿ ಯಾರು ಕೊಡಂಗಿಲ್ರಿ ಇನ್ಫಾರ್ಮ್ ಎಲ್ಲದು ಇದ್ರ. ಅದ ಗರ್ಭಿಣಿ ಮಹಿಳೆದಾಳ, ನಾ ಬಡತನದಿಂದ ಬಂದಿನ್ರಿ, ನಂಗೆ ಈಗ ಭಾಳ ಮೊದಲೇ 1-2 ಹೆಣ್ಣಾಗ್ಯಾವು, ಅದಕ್ಕೆ ಇದನ್ನ ಪತ್ತೆ ಮಾಡ್ಬೇಕಾಗೈತೆ ಅಂದ್ರೆ ಡಾಕ್ಟರ್ ಒಂದು ಸ್ವಲ್ಪ ರೊಕ್ಕ ಡಿಮ್ಯಾಂಡ್ ಮಾಡಿ ಹೇಳೋ ಚಾನ್ಸಸ್ ಇರ್ತೈತಲ್ಲ. ಹಂಗೆ ಯಾರು ಹೇಳ್ತಾರಲ್ಲ ಅವ್ರ ಮೇಲೆ FIR ಹಾಕೋದು. ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿದ್ರಿ. ಇದರಿಂದ ಯಾರಿಗೆ ಕಂಡು ಹಿಡಿದು ಕೊಡ್ತಾರಲ್ಲ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತಿದ್ರು. ಈಗ ಮಹಿಳೆಯರು ಯಾರಿಗಾರ ಅವ್ರಿಗೆ ಟ್ರೈನ್ ಮಾಡಿರ್ತಾರಲ್ಲ ಅವ್ರು ಹಿಂಗೆ ಇಲ್ಲಿಗಲ್ ಆಗಿ ಹೋಗೋದು. ಅವರ ಪ್ರೆಗ್ನೆಂಟ್ ವುಮೆನ್ ಅಂತ ಒಂದು ಯಾವ್ದಾರ ದವಾಖಾನಿಗೆ ಹೋಗಿ ನಮ್ಮ ಭ್ರೂಣ ಪತ್ತೆ ಮಾಡ್ಬೇಕಂದಾಗ ಅವಾಗ ಅಲ್ಲಿ ಇರತ್ತಾರೆ ಯಾರ ಕಂಪೌಂಡ್ರದು. ಹೌದಾ ಹಿಂಗಿದ್ರೆ ಒಂದು ಸ್ವಲ್ಪ ಬೇರೆ ಕಡೆ ಕರ್ಕೊಂಡು ಹೋಗಿ ಕ್ಯಾಮ್ರಾ ಇರಲ್ದಲ್ಲಿ ಅವ್ರಿಗೆ ಹೇಳ್ತಾರೆ ಹಿಂಗೆ ಮಾಡಬೇಕು, ಇಷ್ಟು ರೊಕ್ಕ ಕಟ್ಟಬೇಕು, ನೀವು ಈ ಟೈಮಿಗೆ ಬರ್ರಿ ಪತ್ತೆ ಮಾಡೋಣ ಅಂತೇಳಿ. ಅಂಥದ್ದು ಯಾರು ಹೇಳ್ತಿರ್ತಾರ ಅಥವಾ ಅಂಥದ್ದು ಏನು ಮಾಡ್ತಿರ್ತಾರಲ್ಲ ಅಂಥದ್ದು ಹಿಡಿಯೋ ಸಲ್ಬಂದ ಡೆಕಾಯ್ ಕಾರ್ಯಾಚರಣೆ ಅಂತ ಮಾಡಿದ್ರೆ ಕರ್ನಾಟಕದಾಗ. ಇದು ನೆನಪಿಟ್ಕೋರಿ, ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರೀಸೆಂಟ್ದಾಗಿ. ನೆಕ್ಸ್ಟ್ ಟಾಪಿಕ್. ಓಕೆ ನೆಕ್ಸ್ಟ್ ಮತ್ತೇನು ನೆನಪಿಟ್ಕೋಬೇಕಪ್ಪ ಅಂತಂದ್ರೆ, ರೀಸೆಂಟಾಗಿ ನಮ್ದು ಏನು ಶಿಕ್ಷಣ ಇಲಾಖೆ ಐತಲ್ಲ ಅವ್ರು ಏನು ಮಾಡತ್ತಾರಂದ್ರೆ 2026-27ನೇ ಶೈಕ್ಷಣಿಕ 2026-27ನೇ ಶೈಕ್ಷಣಿಕ ವರ್ಷ ಏನೈತಲ್ರಿ, ಈ ವರ್ಷದಿಂದ ನೋಟ್ಬುಕ್ಗಳನ್ನು ವಿತರಣೆ ಮಾಡ್ಬೇಕಂದಾರ ಫ್ರೀಯಾಗಿ. ಎಲ್ಲಿಂದ ಎಲ್ಲಿಗೆ ಇದು ಎದಕ್ಕೆ ನೋಟ್ಬುಕ್ ಅಂತ ಹೇಳತ್ತೇನೆ ಅಂದ್ರೆ, ಪುಸ್ತಕಗಳನ್ನು ಗೌರ್ಮೆಂಟ್ ಸ್ಕೂಲ್ ಒಳಗಾಗಲಿ ಕಾಲೇಜ್ ಒಳಗಾಗಲಿ ಕೊಡೋದೈತಲ್ಲ ಅದೆಲ್ಲರಿಗೆ ಗೊತ್ತಿರ್ತೈತಿ, ಉಚಿತವಾಗಿನೇ ಕೊಡ್ತಾರೆ. ಬಟ್ ನೋಟ್ಬುಕ್ ಅಂದ್ರೆ ಬರೆಯೋ ಬುಕ್ಸ್ ಏನಿರ್ತಾವಲ್ಲ ಅವನ್ನ ಗೌರ್ಮೆಂಟ್ ಸ್ಕೂಲ್ ಒಳಗಾದ್ರೂ ನಾವು ಎಲ್ಲ ಸಣ್ಣಗಿದ್ದಾಗ ಹೋಗಿದ್ದೀವಲ್ಲ ಪಾರ್ಟಿ ತೊಗೊಂಡ ಇಲ್ಲಾರ ನಾವು ಅಲ್ಲೇ ಬುಕ್ಸ್ ಅದು ಪರ್ಚೇಸ್ ಮಾಡ್ತಿದ್ವಿ. ಈಗ ಅದನ್ನೂ ಬರ್ಡನ್ ಹುಡುಗರ ಮೇಲೆ ಮಾಡಬಾರ್ದ, ಮತ್ತು ಶಾಲೆ ಒಳಗೆ ದಾಖಲಾತಿಗಳು ಹೆಚ್ಚಾಗಬೇಕಾ. ಬಡವ್ರ ಮಕ್ಕಳು ಜಾಸ್ತಿ ಗೌರ್ಮೆಂಟ್ ಸ್ಕೂಲ್ಗೆ ಯಾಕಂದ್ರೆ ಬಡವ್ರ ಮಕ್ಕಳನ್ನ ಹಚ್ತಿರ್ತಾರೆ ರೀ. ಯಾಕಂದ್ರೆ ಅವ್ರದ್ದು ಏರಿಯಾದಾಗ ಅಲ್ಲಿ ಸಮೀಪ ಯಾವ ಸ್ಕೂಲ್ ಇರ್ತೈತೆ ಅಲ್ಲೇ ಕಳ್ಸಕ್ಕೆ ಅವ್ರಿಗೆ. ಯಾಕಂದ್ರೆ ಈಗಂದ್ರೂ ಕಾನ್ವೆಂಟ್ ಸ್ಕೂಲ್ಗಳು ಹಳ್ಳಿಗಳಿಗೆ ತಲುಪತ್ತಾವ, ಆದರೂ ಗೌರ್ಮೆಂಟ್ ಸ್ಕೂಲ್ ಉಳಿಸ್ಬೇಕಲ್ಲ. ಅದಕ್ಕೆ ಏನು ಮಾಡತ್ತಾರ ಅಂದರೆ ಗೌರ್ಮೆಂಟ್ ಸ್ಕೂಲ್ ಒಳಗೆ ದಾಖಲಾತಿಗಳು ಹೆಚ್ಚಾಗಬೇಕಂತ ಹೇಳಿ ಏನು ಮಾಡತ್ತಾರ ಅಂದರೆ 2026-27ನೇ ಶೈಕ್ಷಣಿಕ ವರ್ಷ ಅಂದರೆ ಶೈಕ್ಷಣಿಕ ವರ್ಷ ಯಾಕಂದ್ರೆ ಆ ವರ್ಷದ ಏನು ಯಾವ 26-27 ಹುಡುಗರು ಕಲಿತಲ್ಲ ಅದಕ್ಕೆ ಆ ಶಿಕ್ಷಣ ವರ್ಷ ಅಂತ ಕರಿತೀವಿ. ಹೌದಾ, ಆ ಶೈಕ್ಷಣಿಕ ವರ್ಷದಾಗ ಏನು ಮಾಡತ್ತಾರಂದ್ರೆ ಎಲ್ಲಿಂದ ಎಲ್ಲಿಗೆಪ್ಪ ಅಂತಂದ್ರೆ LKG to 2nd PUC, LKG to 2nd PUC ವರೆಗೂ ಎಲ್ಲರಿಗೂ ಏನಂದ್ರೆ ಉಚಿತ ನೋಟ್ಬುಕ್ ಕೊಡೋದು. ಉಚಿತ ನೋಟ್ಬುಕ್. ಇನ್ನು ಇದ್ರ ಬಗ್ಗೆ ನೋಡ್ರಿ, ಇದ್ರ ಡೈರೆಕ್ಟ್ ಅವ್ರು ಏನು ಮಾಡ್ತಾರಂದ್ರೆ, ನೀವು ಇಷ್ಟು ನೆನಪಿಟ್ಕೊಂಡು ಹೋದ್ರತ್ತೇಳಿ ಕ್ವಶನ್ ಇದ್ರ ಮೇಲೆ ಕೇಳಿರಂಗಿಲ್ಲ. ಅವ್ರು ಏನು ಕೇಳ್ಬೋದು, ಇದು ಉಚಿತ ನೋಟ್ಬುಕ್ ಕೊಡತ್ತಾರಲ್ಲ ನಮ್ಮ ಕರ್ನಾಟಕದಾಗ ಈಗ ಏನೇನು. ಹೌದು, ಕರ್ನಾಟಕದಾಗ ನ್ಯೂಸ್ನಾಗ ಇದ್ದಿದ್ದು ಗೊತ್ತಿರ್ತದೆ ನಿಮಗೆ, ಮ್ಯಾಗ್ನೆಟ್ ಯೋಜನೆ ಅಂತಂದ್ರೆ ಸ್ಕೂಲ್ ಮ್ಯಾಗ್ನೆಟ್, ಅಥವಾ ಈಗ ಪ್ರೊಟೆಸ್ಟು ಆಗತ್ತವೆ ಎಲ್ಲರ ಕಡೆ. ಏನು ಹೇಳ್ರಿ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ KPS ಅಂದ್ರೆ ಕರ್ನಾಟಕ್ ಪಬ್ಲಿಕ್ ಸ್ಕೂಲ್ಸ್. ಓಕೆ,
KPS ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಬಂದೈತಿ. ಇದು ಯೋಜನೆ ಹೊಸದು, ಅಥವಾ ಮ್ಯಾಗ್ನೆಟ್, ಕರ್ನಾಟಕ ಸ್ಕೂಲ್ ಮ್ಯಾಗ್ನೆಟ್ ಯೋಜನೆ ಅಂತ ಕರೀತಾರೆ. ಈಗ ಪ್ರೆಸೆಂಟ್ ಪ್ರೊಟೆಸ್ಟು ಆಗತ್ತೈತಿ. ಇದು ನೆನಪಿಟ್ಕೋರಿ, 26ರಿಂದ 27ನೇ ಶೈಕ್ಷಣಿಕ ವರ್ಷದಾಗ LKG ದಿಂದ 12ನೇ ತನಕ ಉಚಿತ ನೋಟ್ಬುಕ್. ಇದನ್ನು ಇಂಪಾರ್ಟೆಂಟಾ. ಈಗ ನಾಳೆ ಆಪ್ಷನ್ದಾಗ ಏನು ಹಾಕಿರ್ತಾರಂದ್ರೆ, ಹೌದು ಎಲ್ಲರಿಗೂ ಗೊತ್ತಿರ್ತೈತಿ, ಈಗ ಪ್ರೆಸೆಂಟ್ ಕರ್ನಾಟಕ ಸರ್ಕಾರ ಏನು ಮಾಡತೈತಿ, 2026-27ನೇ ಶೈಕ್ಷಣಿಕ ವರ್ಷದಿಂದ LKG ದಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸಲಾಗಿರ್ತದೆ ಅಂದ್ರೆ ತಿಳಿ, ಅದು ಆಪ್ಷನ್ ತಪ್ಪಾಕತ್ತೆ. ಪುಸ್ತಕಗಳನ್ನ ಮೊದಲಿಂದ ಐತೆ ಅದು ನಮ್ಮಲ್ಲಿ ವಿತರಿಸೋದು. ಬಟ್ ಪ್ರೆಸೆಂಟ್ ಏನು ಮಾಡತ್ತಾರ ಅಂದ್ರೆ ಉಚಿತ ನೋಟ್ಬುಕ್, ಬರೆಯೋ ನೋಟ್ಬುಕ್ನ ವಿತರಣೆ ಮಾಡತ್ತಾರೆ. ಈಗ ನಾ ಇದು KPS ಸ್ಕೂಲ್ ಬಗ್ಗೆ ನಾ ಹೇಳ್ತೀನಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂದರೆ ಏನ್ರಿ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ ಏನು, ಈಗ ಪ್ರೆಸೆಂಟ್ ಇರು ನಮ್ಮಲ್ಲಿ ಗೋರ್ಮೆಂಟ್ ಸ್ಕೂಲ್ಸ್ ಅದಾವಲ್ಲ, ಆ ಗೋರ್ಮೆಂಟ್ ಸ್ಕೂಲ್ ಒಳಗೆ ಏನು ಮಾಡತ್ತಾರ, ಪ್ರೆಸೆಂಟ್ ಗೋರ್ಮೆಂಟ್ ಸ್ಕೂಲ್ ಒಳಗೆ ಯಾವ ಮಾಧ್ಯಮ ಐತಂದ್ರೆ ಓನ್ಲಿ ಕನ್ನಡ ಮಾಧ್ಯಮ ಅಷ್ಟೇ ಕಲಿಸ್ತೀವಿ. ಹೌದಾ, ಕನ್ನಡ ಮಾಧ್ಯಮ ಅಷ್ಟೇ ಅವೈಲೇಬಲ್ ಐತಿ. ಬಟ್ ಇದೇನು ನಮ್ಮಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಬರತೈತಲ್ಲ, ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಂದರೆ ಏನು ಮಾಡ್ತಾರಂದ್ರೆ, ಒಂದು ಹಳ್ಳಿ ಒಳಗೆ ಒಂದು ಸ್ಕೂಲ್ ಇರ್ತೈತೆ ಅಂತ ತಿಳ್ಕೊರಿ. ಒಂದು ಸ್ಕೂಲ್ ಅಂದ್ರೆ ಹಳ್ಳಿ ಒಳಗೆ ಹೆಂಗೆ ಇರ್ತಾವಂದ್ರೆ ಸ್ಕೂಲ 1ನೇತೆಯಿಂದ 4ನೇ ತನ ಅಥವಾ 6ನೇ ತನ ಒಂದು ಕಡೆ ಸ್ಕೂಲ್ ಇರ್ತಾವೆ. 6ನೇತೆಯಿಂದ ಮತ್ತು ಯಾವುದೋ ಬೇರೆ ಕಡೆ ಜಾಗ ಎಲ್ಲಿ ಸಿಗ್ತೈತಲ್ಲ ಅಲ್ಲಿ ಹೈಸ್ಕೂಲ್ ಅಂತ ಮಾಡಿರ್ತಾರೆ. ಹೌದಲ್ಲ, ಅದನ್ನು ತೆಗೆದು KPS ಸ್ಕೂಲದ ಮೇನ್ ಟಾರ್ಗೆಟ್ ಏನೈತಂದ್ರೆ, ಒಂದು ಏರಿಯಾ ಇರಬೇಕು, ಒಂದು ವಿಸ್ತೀರ್ಣ ಒಳಗೆ. ಈಗೇನು ಹೈಸ್ಕೂಲ್ ಇರ್ತೈತಲ್ಲ, ಹೈಸ್ಕೂಲ್ದು ಜಾಗ ವಿಸ್ತೀರ್ಣ ಜಾರಿ ಇತ್ತು, ಒಂದು 10 ಎಕರೆ ಇತ್ತತ್ತೀನಿ. ಅಲ್ಲೇ ಏನು ಮಾಡೋದಂದ್ರೆ KPS ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಈಗ ಪ್ರೆಸೆಂಟ್ ಇರೋ ಸ್ಕೂಲ್ಗಳು ಏನದಾವಲ್ರಿ, ಅದರದ್ದು ಸ್ಕೂಲ್ದು ವಿಸ್ತರಣೆ ಮಾಡೋದು ಹೆಂಗಂದ್ರೆ, ಅಲ್ಲಿ ಸ್ಕೂಲಿಗೆ ಹುಡುಗ LKGಗೆ ಹೋಗ್ತತ್ತೇಳಿ ಅದು ಪೂರ್ತಿ 12ನೇ ತನ ಒಂದು ಕ್ಯಾಂಪಸ್ ಒಳಗೆ ಸಾಲಿ ಕಲಿಬೇಕು. ಈಗ ಹುಡುಗರ್ದು ಹೆಂಗಾಗತ್ತೈತೆ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ನಾಗ ಹಳ್ಳಿ ಒಳಗೆ ಸ್ಕೂಲ್ ಇರ್ತೈತಿ, 1ನೇತೆಯಿಂದ 4ನೇ ತನಕ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ ಅವ್ರು ಅವ್ವಪ್ಪ. ಅದಾದ್ಮೇಲೆ ಹೈಸ್ಕೂಲಲ್ಲಿ ಎಲ್ಲರ ಅವೈಲೇಬಲ್ ಇರ್ಲಿಕ್ಕೆ ಏನು ಮಾಡ್ತಾರೆ ಅಂದ್ರೆ, ಬೇರೆ ಕಡೆ ಕಳಿಸೋದಾಗಲ್ಲ, ಸ್ಕೂಲ ಬಿಡಿಸ್ಬಿಡ್ತಾರೆ, ಅವ್ರನ್ನ ದುಡ್ಯಾಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದು ಆಗಬಾರ್ದತ್ತೆ. ಏನು ಮಾಡತ್ತಾರಂದ್ರೆ, 1ನೇತೆಯಿಂದ ಹುಡುಗ ಒಂದು ಕ್ಯಾಂಪಸ್ನಾಗ ಎಂಟ್ರಿ ಹೊಡಿತತ್ತೇಳಿ 12ನೇ ತನ ಪೂರ್ತಿ ಅದ ಒಂದು ಕ್ಯಾಂಪಸ್ನಾಗ ಎಲ್ಲ ಅವೈಲೇಬಿಲಿಟಿ ಇರ್ಬೇಕು ಅವಂಗ. ಅಂದ್ರೆ LKG ಕಲತ್, UKG ಕಲತ್, 1ನೇತೆ ಹಿಡಿದ 12ನೇ ತನ ಎಲ್ಲ ಒಂದ ಕ್ಯಾಂಪಸ್ನಾಗ ಕಲಿಯೋದು. ಅದ ಇದು KPS ಸ್ಕೂಲದ ಮೇನ್ ಟಾರ್ಗೆಟ್ ಇರೋದು. ಮತ್ತು ಇದ್ರೊಳಗೆ ಏನು ವಿಶೇಷತೆ ಮತ್ತೇನಂದ್ರೆ, ಈಗೇನು ಇದ್ದಿದ್ದು ಸ್ಕೂಲ್ ಅದಾವಲ್ಲ ಅದ್ರೊಳಗೆ ಕನ್ನಡ ಮೀಡಿಯಂ ಅಷ್ಟೇ ಬೋಧನೆ ಮಾಡತ್ತಾರ. ಇನ್ನು ಇದ್ರೊಳಗೆ ಇಂಗ್ಲೀಷ್ ಮೀಡಿಯಮ್ಸ್ ಅದು ಬೋಧನೆ ಮಾಡೋದು. ಯಾಕಂದ್ರೆ ಈಗ ಏನಾಗತ್ತ ಅಂದ್ರೆ, ಗೌರ್ಮೆಂಟ್ ಸ್ಕೂಲ್ ಒಳಗೆ ಇಂಗ್ಲೀಷ್ ಮೀಡಿಯಂ ಇಲ್ಲ ಅಂತೇಳಿ ಎಲ್ಲ ತಂದೆ ತಾಯಿಗಳು ಏನು ಮಾಡತ್ತಾರ, ಆಲ್ಮೋಸ್ಟ್ ತಂದೆ ತಾಯಿಗಳಿಗೆ ಏನು ಅನಿಸ್ತತಿ, ಇಂಗ್ಲೀಷೇ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳಿ ಏನು ಮಾಡ್ತಾರಂದ್ರೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತಾರೆ. ಇಂಗ್ಲೀಷ್ ಮೀಡಿಯಂ ಕನ್ನಡ ಶಾಲೆಗೆ ಸಿಗಂಗಿಲ್ಲ ಬಿಡಪ್ಪ, ಅಲ್ಲಿ ಬೇಡ ಅಂತ ಹೇಳಿ ಪ್ರೈವೇಟ್ ಯಾವ್ದಾರ ಇರಲಿ ಅದು ಪ್ರೈವೇಟ್ ಸ್ಕೂಲಿಗೆ ಹಾಕಕ್ಕೆ ಟ್ರೈ ಮಾಡ್ತಿರ್ತಾರೆ ಅಥವಾ ಹಾಕಿ ಬಿಡ್ತಾರೆ. ಅದ್ರ ಸಲ್ಮಂದಿ ಏನು ಮಾಡತ್ತಾರೆ ಅಂದ್ರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಏನು ಈಗ ಹೊಸ ಸ್ಕೂಲ್ ಅಭಿವೃದ್ಧಿ ಮಾಡತ್ತಾರಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ, ಅದ್ರೊಳಗೆ ಇಂಗ್ಲೀಷ್ ಮೀಡಿಯಂನು ಬೋಧನೆ ಮಾಡ್ತಾರೆ ಮತ್ತು ಕನ್ನಡ ಮೀಡಿಯಂನು ಬೋಧನೆ ಮಾಡ್ತಾರೆ. ಮತ್ತು ಇನ್ನೊಂದು ಏನಂದ್ರೆ, ಒಂದು ಕ್ಯಾಂಪಸ್ ಒಳಗೆ LKG ಇಂದ ಹೋದ್ರೆ 12ನೇ ತನ ಹುಡುಗ ಕಲಿಬಹುದು. ಇನ್ನೊಂದು ಇದಕ್ಕೆ ಹೌದು, ಈಗ ಇದು ಪ್ರೊಟೆಸ್ಟ್ ಮಾಡತ್ತಾರ ನ್ಯೂಸ್ನಾಗ ಐತಂದ್ರಲ್ಲ, ಇದಕ್ಕೆ ಯಾಕೆ ಪ್ರೊಟೆಸ್ಟ್ ಮಾಡತ್ತಾರಪ್ಪ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ, ಅದನ್ನೂ ತಿಳ್ಕೊಂಬಿಡ್ರಿ. ಈಗ ಯಾಕಂದ್ರೆ ನಿಮಗೆ ಜನರಲ್ ನಾಲೆಜಿಗೆ ಬೇಕಿದೆ, ಕರ್ನಾಟಕ ಪಬ್ಲಿಕ್ ಸ್ಕೂಲಿಂದ ಪ್ರೊಟೆಸ್ಟ್ ಏನು ಮಾಡತ್ತಾರಲ್ಲ ಪ್ರೆಸೆಂಟ, ಎದಕ್ಕೆ ಪ್ರೊಟೆಸ್ಟ್ ಮಾಡತ್ತಾರ ಅಂದ್ರೆ ಅದ್ರ ಬಗ್ಗೆ. ಈಗ ನಾವು 1ನೇತೆಯಿಂದ 1 to 4th ಸ್ಟ್ಯಾಂಡರ್ಡ್, ಹೌದಾ, ಈ ಸ್ಕೂಲ್ ಎಲ್ಲಿ ಇರ್ತೈತೆ ರೀ, ಒಂದು ಊರಾಗ ಸಿಟಿ ಒಳಗೆ ಅಥವಾ ಹಳ್ಳಿ ಒಳಗೆ ಸೆಂಟರ್ ಒಳಗೆ ಇರ್ತೈತಿ. ಹೌದಾ, 1 to 4th ಅಲ್ಲೇ ಐತಿ, ಹುಡುಗರು ಹೋಗಿರ್ತಾವೆ. ಈಗ ಏನು ಮಾಡತ್ತಾರಂದ್ರೆ, ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾಡ್ಬೇಕಲ್ರಿ ಗೌರ್ಮೆಂಟ್ದವ್ರು, ಅವ್ರು ಮಾಡ್ಬೇಕಂದ್ರೆ ಏನು ಮಾಡ್ತಾರೆ, ಈಗ 1 to 4th ಸ್ಟ್ಯಾಂಡರ್ಡ್ ಒಂದು ಕಡೆ ಐತಿ, ಆಮೇಲೆ 4th ಆದ್ಮೇಲೆ 5th to 10th ಒಂದು ಕಡೆ ಐತೆ ಅಂತ ತಿಳ್ಕೊರಿ. ಹೌದಾ, ಈಗ 5th to 10th ಒಂದು ಕಡೆ ಐತಿ ಸ್ಕೂಲಿಂದ ಕ್ಯಾಂಪಸ್. ಇದು 1 to 4th ಕ್ಯಾಂಪಸ್ ಏನೈತಲ್ರಿ, ಇದು ಸಣ್ಣದೈತಿ. 5th to 10th ಏನೈತಿಲ್ಲ ಕ್ಯಾಂಪಸ್ ದೊಡ್ಡದೈತಿ. ಹೌದಾ, ಇಲ್ಲಿ ಏನು ಮಾಡ್ಬೋದು ಅಂದ್ರೆ, ಇನ್ನು ಸ್ಕೂಲಿಂದ ಬಿಲ್ಡಿಂಗ್ಗಳು ಕಟ್ಟಿ ಕಟ್ಟಡಗಳನ್ನ ಕಟ್ಟಿ 1 to 4th ಸ್ಟ್ಯಾಂಡರ್ಡ್ ಇಲ್ಲಿ ಶಿಫ್ಟ್ ಮಾಡ್ಕೋಬೋದು. ಬಟ್ ಈಗ ಜನ ಪ್ರೊಟೆಸ್ಟ್ ಮಾಡೋದು ಯಾಕಂದ್ರೆ, ಇದು 1ನೇತೆಯಿಂದ 4ನೇ ಸ್ಟ್ಯಾಂಡರ್ಡ್ ಸ್ಕೂಲ್ ಎಲ್ಲರ ಕ್ಲೋಸ್ ಮಾಡಿರ್ತೀನಿ, ನಮ್ಮ ಹುಡುಗರಿಗೆ ನಿಯರ್ ಇತ್ತಿದ, ಇದನ್ನ ಯಾಕೆ ಬಂದ್ ಮಾಡ್ತೀರಿ ಅಂತ ಹೇಳಿ ಮೇನ್ ಈಗ ಪ್ರೊಟೆಸ್ಟ್ ನಡೆಯತ್ತಿದ್ದೆ. ಇದು ಯಾವ್ದು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೋಡಿ ಹಿಂಗೆ ಅಭಿವೃದ್ಧಿ ಮಾಡತ್ರ ಅಂತೇಳಿ ನೀವು ಇವು ಸ್ಕೂಲ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀರಿ, ಇಲ್ಲೇ ಒಮ್ಮೆ ಒಂದೇ ಸ್ಕೂಲಿಗೆ ಕಳಿಸತ್ತೀರಿ, ಆಮೇಲೆ ನಮಗೆ ದೂರ ಆಕತಿ, ಮಹಿಳೆಯರನ್ನ ಕಳ್ಸೋಕ್ಕಾಗಂಗಿಲ್ಲ, ಹಿಂಗೆಲ್ಲ ಹೇಳತ್ತಾರ. ಅದಕ್ಕೆ ಗೌರ್ಮೆಂಟು ಹೊಸದು ಉಪಕ್ರಮ ಅದನ್ನ ಏನರ ಒಂದು ಮತ್ತು ಅವ್ರು ಗೌರ್ಮೆಂಟ್ದವ್ರು ಹುಡುಕತ್ತಾರ್ರಿ ಇಲ್ಲತ್ತಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾವು ಡಿಬೇಟ್ ಮಾಡೋದು ಬೇಡ. 5th to 10th ಮಾಡ್ತಿರ್ತಾರೆ ಅಂದ್ರೆ ಗೌರ್ಮೆಂಟ್ದವ್ರು ಅವ್ರ ಕಡೆನೂ ಸ್ಕೀಮ್ಸ್ ಇರ್ತಾವೆ, ಅಲ್ಲಿ ಏನು ಜನ ಇರ್ತಾರಲ್ಲ ಅವರು ಥಿಂಕ್ ಮಾಡ್ತಿರ್ತಾರೆ, ಗೌರ್ಮೆಂಟ್ ಒಳಗೆ ಏನು ಯೋಜನೆಗಳು ತರ್ತಿರ್ತಾರಲ್ಲ, ಅವ್ರು ಏನತ್ತಾರ, ಈಗ ಸ್ಕೂಲ್ ಬಸ್ಗಳ್ನ ಹೆಂಗೆ ಪ್ರೈವೇಟ್ ಸ್ಕೂಲ್ದವ್ರು ಹೆಂಗೆ ಮನಿತನ ಬರತ್ತವಲ್ರಿ ಬಸ್ಗಳು, ಹಂಗೆ ಗೌರ್ಮೆಂಟ್ ಸ್ಕೂಲ್ದಿಂದನೂ ಒಂದು ಕ್ಯಾಂಪಸ್ನಾಗ ಬಂದಿದ್ದು ಬಸ್ಗಳೆಲ್ಲ ಹಳ್ಳಿ ಒಳಗೆ ಮನಿತನ ಬರತ್ತೇಳಿ ಆಮೇಲೆ ಆಟೋಮೆಟಿಕ್ ಕಳಿಸ್ತಾರಲ್ಲ ಸ್ಕೂಲ್, ಅದ್ರ ಸಲ್ಮಂದ ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಯ್ತು. ಇನ್ನೊಂದು 2 ಟಾಪಿಕ್ ಹೇಳ್ತೀನಿ, ಇದ್ರೊಳಗೆ ನೆನಪಿಟ್ಕೊಂಡ್ಬಿಡ್ರಿ. ಇದು ಯಾಕಂದ್ರೆ ಈಗ ನೋಡ್ರಿ, ಶೈಕ್ಷಣಿಕ ವರ್ಷ ಅಂದ್ರೆ ಶಿಕ್ಷಣದ ಬಂದಾಗ ಹೇಳತ್ತೀನಿ. ಇದು LKG to 2nd PUC ವರೆಗೂ ಏನು ಮಾಡತ್ತಾರ ಅಂದ್ರೆ, ಫಸ್ಟ್ ಟೈಮ್ ಉಚಿತ ನೋಟ್ಬುಕ್ಗಳನ್ನ ಕೊಡತ್ತಾರ. ನಮ್ಮಲ್ಲಿ KPS ಸ್ಕೂಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇತ್ತಲ್ಲ, ಅದ್ರ ಬಗ್ಗೆ ಈಗ ನಿಮಗೆ ಟಾಪಿಕ್ ಗೊತ್ತಾಗೈತೆ. ಇದಾದ್ಮೇಲೆ ನಮ್ಮಲ್ಲಿ SCP ಅಂತ ಬರ್ತೈತೆ ರೀ. ಇದು ಏನು SCP ಅಂತ ನೆನಪಿಟ್ಕೋಬೇಕು.
ಯಾಕೆ SEP ನೆನಪಿಟ್ಕೋಬೇಕಂದ್ರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ. ಇದಕ್ಕೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಹೆಂಗೆ NEP ಸೆಂಟ್ರಲ್ದಾಗ ಬಂದೈತಲ್ಲ, NEP ಸೆಂಟ್ರಲ್ದಾಗ ಇದಕ್ಕೆ ಬರ್ತೈತಿ 2020 ತರ್ತಾರೆ. ಯಾರ ಕಸ್ತೂರಿ ರಂಗನ್ ನೇತೃತ್ವ, ಕಸ್ತೂರಿ ರಂಗನ್ ಅವ್ರ ನೇತೃತ್ವದಾಗ ಅದನ್ನ ಸ್ಟಡಿ ಮಾಡಿರ್ತಾರೆ. NEP ಜಾರಿ ಮಾಡ್ಬೇಕಂತ ನ್ಯೂ ಎಜುಕೇಷನ್ ಪಾಲಿಸಿ. ಹಂಗೆ ನಮ್ಮಲ್ಲಿ ಸ್ಟೇಟ್ದಾಗ ಏನು ಮಾಡ್ತಾರಂದ್ರೆ ನಾವು ನ್ಯೂ ಎಜುಕೇಷನ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಳಂಗಿಲ್ಲ, ನಾವು ನಮ್ದು ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಸ್ಟೇಟ್ ಅಂದ್ರೆ ಈಗ ನ್ಯೂ ಎಜುಕೇಷನ್ ಪಾಲಿಸಿ ತಂದಿರ್ತಾರ, ಆಲ್ ಓವರ್ ಇಂಡಿಯಾ ಥಿಂಕ್ ಮಾಡಿರ್ತಾರ. ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ನಮ್ಮ ಸ್ಟೇಟಿಗೆ ಹೆಂಗೆ ಎಜುಕೇಷನ್ ಬೇಕಾಗೈತಿ, ನಮ್ಮ ಹುಡುಗರಿಗೆ ಹೆಂಗೆ ಶಿಕ್ಷಣ ಬೇಕಾಗಿಲ್ಲ ಅದಕ್ಕೆ ನಾವು ಆದ್ಯತೆ ಕೊಡ್ತೀವಿ. ಸ್ಟೇಟ್ ಎಜುಕೇಷನ್ ಪಾಲಿಸಿ ತರ್ತಾರೆ. ಹೌದಾ? ಈ ಸ್ಟೇಟ್ ಎಜುಕೇಷನ್ ಪಾಲಿಸಿದು ಏನು ಕೇಳ್ಬೋದು ಅಂದ್ರೆ ಇದರ ಅಧ್ಯಕ್ಷರು ಯಾರಿದ್ರು ಅಥವಾ ಈ ಕಮಿಟಿಗೆ ಒಬ್ರು ಹೆಂಗೆ ಅಲ್ಲಿ ಕಸ್ತೂರಿ ರಂಗನ್ ಹೇಳಿರಲ್ಲ, ಇಲ್ಲಿ ಯಾರಿದ್ರು ಅಂದ್ರೆ SEPದ ಸುಖದೇವ್ ಥೋರಟ್ ಅಂತ ಬರ್ತಾರೆ. ಸುಖದೇವ್ ಥೋರಟ್. ಓಕೆ, ಸುಖದೇವ್ ಥೋರಟ್ ಇದು ನೆನಪಿಟ್ಕೊಂಡ್ಬಿಡ್ರಿ. SEP ಅಂತ ಬರ್ತದೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ, ಸುಖದೇವ್ ಥೋರಟ್. ಹೌದು, ಈಗ NEPಗೆ ಇದಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ ನಿಮ್ಗೆ. ಇದೇನು ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂದೈತಲ್ರಿ ಸುಖದೇವ್ ಥೋರಟ್ ಅವ್ರ ನೇತೃತ್ವದಾಗ, ಇದ್ರದ್ದು ಪ್ಲ್ಯಾನ್ ಏನೈತೆ ಅಂದ್ರೆ 2+8+4 ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ನಾಳೆ essay ಆಗಲಿ ಏನಾಗಲಿ ಇದು ನೆನಪಿರಬೇಕು ನಿಮಗೆ. ಒಟ್ಟು ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂದರೆ ತಲೆಯಾಗಿ ರಿವಿಷನ್ ಮಾಡ್ಕೊಂಡ್ಬಿಡೋದು. ಸುಖದೇವ್ ಥೋರಟ್ ಅವ್ರ ನೇತೃತ್ವದಾಗ ಒಂದು ಆಯೋಗ ಮಾಡಿರ್ತಾರೆ, SEP ಸ್ಟೇಟ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ಬೇಕು ಕರ್ನಾಟಕದಾಗ ಅಂತೇಳಿ. ಏನು ಫಾರ್ಮುಲಾ ಇಟ್ಟಿರ್ತಾರೆ ಅಂದ್ರೆ 2+8+4. 2 ಅಂದ್ರೆ ಪ್ರೀ ಪ್ರೈಮರಿ, LKG UKG. ಆಮೇಲೆ 8ನೇ ತನ ಒಂದು ಕಡೆ ಕಲಿತೈತೆ ಹುಡುಗ. 8ನೇ ಆದಮೇಲೆ 9, 10, 11, 12 ಇದನ್ನು ಪ್ರೀ ಸೆಕೆಂಡರಿ ಅಂತ ಕರೀತಾರೆ. ಇಲ್ಲಿ ನಮ್ದು ಹೆಂಗೆ ಇದು ಪ್ರೈಮರಿ ಅಂದರೆ 8ನೇ ತನ ಆಗ್ತೈತೆ, ಇದು ಸೆಕೆಂಡರಿ ಆಗ್ತೈತಿ. ಈಗ 11ನೇ 12ನೇ ಯಾವ ಪದವಿ ಪೂರ್ವ ಓದ್ತಿರ್ತೀವಲ್ಲ ಅದನ್ನು ಸೆಕೆಂಡರಿ ಎಜುಕೇಷನ್ನಾಗ ಜಾರಿಗೆ ಮಾಡ್ಬೇಕಂತ 2+8+4 ಮಾಡ್ಯಾರ. ನೆನಪಿಟ್ಕೋರಿ SEP ಇದೇನ ಎಜುಕೇಷನ್ಗೆ ಸಂಬಂಧಿಸಿದಂಗೆ ಹೇಳಿದ್ ನಾನು ನಿಮಗೆ. ಯಾವ್ದು KPS. ಇನ್ನು ಇದಕ್ಕೆ SEPಗೆ ಇಲ್ಲೇ ಪಾಯಿಂಟ್ ಮಾಡಿ ಬರಿತೀನಿ. NEP ಬರ್ಕು. NEP ನೆನಪಿಟ್ಕೋರಿ, ಹೇಳ್ತೀನಿ ಕರೆಕ್ಟಾಗಿ. NEP 2020 NEP ಬಂದಿದ್ದೆ ಅವಾಗ 2020. NEP ಬಂದೈತೆ ಅಂದ್ರೆ NEPದು ಯಾರು ಇದ್ದರ್ರಿ? ಇದಂತರೂ ಕಸ್ತೂರಿ ರಂಗನ್. ಜಾಗ ಕಡಿಮೆ ಐತಿ ಬರ್ದಿರಂಗಿಲ್ಲ, ಹೇಳ್ತೀನಿ. ಕಸ್ತೂರಿ ರಂಗನ್ದ NEP ನ್ಯೂ ಎಜುಕೇಷನ್ ಪಾಲಿಸಿ 2020 ಬರ್ತೈತಿ. ಇವ್ರದ್ದು ಫಾರ್ಮುಲಾ ಹೇಳ್ತೀನಿ, ಇದು ಫಾರ್ಮುಲಾ ಇಂಪಾರ್ಟೆಂಟ ನೆನಪಿಟ್ಕೋರಿ. ಇವ್ರ ಫಾರ್ಮುಲಾ ಏನಂದ್ರೆ 5+3+3+4 ಅಂತ ಬರ್ತದೆ. 5+3+3+4 ಅಂತ ಇವ್ರದ್ದು ಯಾವ್ದು ನ್ಯೂ ಎಜುಕೇಷನ್ ಪಾಲಿಸಿ ನೆನಪಿಟ್ಕೋರಿ. 5+3+3+4 ಇವ್ರದ್ದು. ಇಲ್ಲಿ 2+8+4 ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಇದು SEP ಬಂದ್ರೆ ಇದು NEP ಬಂದ್ರೆ ಇವ್ರ ಫಾರ್ಮುಲಾ. ಇವ್ರದ್ದು 5 ಇಯರ್ದಿಂದ ಏನಂದ್ರೆ ಪ್ರೀ ಪ್ರೈಮರಿ, ಇದಕ್ಕೆ 5 ಇಯರ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಏನಂದ್ರೆ ಪ್ರೀ ಪ್ರೈಮರಿ ಅನ್ನೋಕ್ಕಿಂತ ಪೂರ್ವ ಸಿದ್ಧತಾ ಹಂತ ಕರೀತಾರೆ. ಓಕೆ, ಇದಕ್ಕೆ ಪೂರ್ವ ಸಿದ್ಧತಾ ಹಂತ ಅಂತ ಕರಿತೀವಿ. ಇದಕ್ಕೆ ಇದನ್ನು ಪ್ರೈಮರಿ ಅಂತ, ಆಮೇಲೆ ಸೆಕೆಂಡರಿ, ಆಮೇಲೆ ಕಾಲೇಜ್ ಲೆವೆಲ್ದು. ಇದು ಏನೈತಲ್ಲ 5+3+3+4 NEP ನ್ಯೂ ಎಜುಕೇಷನ್ ಪಾಲಿಸಿ. ಯಾರ ನೇತೃತ್ವದಾಗ ರೀ? ಕಸ್ತೂರಿ ರಂಗನ್ ಅವರ ನೇತೃತ್ವದಾಗ. ಇನ್ನೊಂದು ಇದ್ರೊಳಗೆ KPS ಬಂದಾಗ ಸೆಂಟ್ರಲ್ದಂದು ಎಲ್ಲರ ಯೋಜನೆ ಬರ್ತೈತಿ, PM ಶ್ರೀ ಅಂತ ಬರ್ತೈತಿ. ಇದು ನೆನಪಿಟ್ಕೋರಿ, PM ಶ್ರೀ. ಓಕೆ, ಇವೆರಡು ಯಾಕೆ ನೆನಪಿಟ್ಕೋಬೇಕಾದ್ರೆ ಈ PM ಶ್ರೀ ಅಂದ್ರೆ ಪ್ರಧಾನ ಮಂತ್ರಿ ರೈಸಿಂಗ್ ಫಾರ್ ಇಂಡಿಯಾ ಸ್ಕೂಲ್ಸ್ ಅಂತ ಬರ್ತಾವೆ. ಪ್ರಧಾನ ಮಂತ್ರಿ ರೈಸಿಂಗ್ ಫಾರ್ ಸ್ಕೂಲ್ಸ್ ಇನ್ ಇಂಡಿಯಾ ಅಂತ ಬರ್ತೈತಿ. PM ಶ್ರೀ ಮತ್ತು KPS ಎರಡು ಹಿಂಗೆ ಇದು ಬರೆಯೊಳಗೆ ಅಥವಾ ಪ್ರಾಕ್ಟೀಸ್ ಮಾಡೋಳಗೆ ಹಿಂಗೆ ಡಿವೈಡ್ ಮಾಡೇ ಬರ್ಕೊಂಡ್ಬಿಡ್ರಿ. ಯಾಕಂದ್ರೆ KPS ಹೆಂಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಏನು ಮಾಡತ್ತಾರ, ಇದನ್ನು ಕನ್ನಡನೂ ಕೊಡ್ಬೇಕು ಮತ್ತು ಇಂಗ್ಲೀಷ್ನ ಎಜುಕೇಷನ್ ಒಂದೇ ಕ್ಯಾಂಪಸ್ ಒಳಗೆ LKG ಇಂದ 12th PUC ತನಕ ಕೊಡ್ಬೇಕು. ಹಂಗೆ PM ಶ್ರೀ ಸ್ಕೂಲ್ ಒಳಗೆ ಏನು ಮಾಡತ್ತಾರ, ಸೆಂಟ್ರಲ್ದವ್ರು ಏನು ಮಾಡ್ತಾರೆ, ಇದ್ದಿದ್ದೇನು ಸ್ಕೂಲ್ ಎಕ್ಸಿಸ್ಟಿಂಗ್ ಅದಾವಲ್ಲ ಆ ಸ್ಕೂಲ್ ಒಳಗೆ ಕಟ್ಟಡಗಳನ್ನ ಅಭಿವೃದ್ಧಿ ಮಾಡೋದು ಅಥವಾ AI ಈಗ ಹಂಗಾರ ಕೃತಕ ಬುದ್ಧಿಮತ್ತೆ ಬಹಳ ಆದ್ಯತೆ ಕೊಡತ್ತೀವಲ್ಲ, ಆ ಕೃತಕ ಬುದ್ಧಿಮತ್ತೆ ಬಗ್ಗೆ ಅವೇರ್ನೆಸ್ ಕೊಡೋದು PM ಶ್ರೀ ಸ್ಕೂಲ್ ಒಳಗೆ ಮಾಡತ್ತಿದ್ದ. ಇದು PM ಶ್ರೀ ಸ್ಕೂಲ್, ಇದು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಆಮೇಲೆ ಇದು SEP, ಇದು NEP. ಎರಡು ಫಾರ್ಮುಲಾ ನೆನಪಿರ್ತಾವಲ್ಲ. ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಇವತ್ತು ಕರೆಂಟ್ ಅಫೇರ್ಸ್ ಭಾಳ ಆಗ್ಯಾವ ಅನಿಸ್ಬೋದು, 2 ದಿನದ್ದು ಐತಿ, ಅದಕ್ಕೆ ಹೇಳತ್ನ. ಇನ್ನೊಂದು ರೀಸೆಂಟಾಗಿ ಚೀತಾ ಮೂಮೆಂಟ್ ಅಂತ ಆಗತ್ತೈತಿ. ಚೀತಾ ಮೂಮೆಂಟ್ ಈ ಚೀತಾ ಮೂಮೆಂಟ್ ಅಂತ ಬಂದ ಕೂಡಲೇ ಕ್ವಶನ್ ಪೇಪರ್ ಕ್ವಶನ್ ಕೇಳೋರು ಎಷ್ಟು ಕನ್ಫ್ಯೂಸ್ ಮಾಡಿರ್ತಾರೆ. ಚೀತಾ ಮೂಮೆಂಟ್ ಒಂದೇ ಆಪ್ಷನ್ ಕೊಟ್ಟಿರ್ತಾರೆ, ಚೀತಾಗಳನ್ನು ಸಂರಕ್ಷಣೆ ಮಾಡಲು ಅಥವಾ ಚೀತಾಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಅಂತ ಹೇಳಿ. ಬಟ್ ಈ ಚೀತಾ ಮೂಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಎಲ್ಲಿ ಮಾಡತ್ತಾರತ್ತಂದ್ರೆ ತಿಳ್ಕೊರಿ, ಮಧ್ಯಪ್ರದೇಶದಾಗ ಮಾಡತ್ತಾರ. ಓಕೆ, ಈ ಚೀತಾ ಮೂಮೆಂಟ್ ಯಾಕಂತ ಹೇಳ್ತೀನಿ, ವಿಶೇಷತೆ ಐತಿ. ಚೀತಾ ಮೂಮೆಂಟ್ ಎದಕ್ಕೆ ಮಾಡತ್ತಾರ? ಮಧ್ಯಪ್ರದೇಶದಾಗ. ಯಾಕೆ ಮಾಡತ್ತಾರಪ್ಪ? ಭಾರತದ ಅತಿ ದೊಡ್ಡ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಅಥವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಯಾವುದಂದ್ರೆ ಕೇನ್ ಬೆಟ್ಟವ. ಇದೆಲ್ಲರಿಗೂ ಗೊತ್ತಿರ್ತದೆ. ಕೇನ್
ಬೆಟ್ವಾ ನದಿ ಜೋಡಣೆ ಯೋಜನೆ. ನದಿ ಜೋಡಣೆ. ಕೇನ್ ಬೆಟ್ವಾ ನದಿ ಜೋಡಣೆ ಭಾರತದಾಗ ಅತಿ ದೊಡ್ಡ ಮೇಜರ್ ಅಥವಾ ಅತಿ ದೊಡ್ಡದಾದ ನದಿ ಜೋಡಣೆ ಯೋಜನೆ ಆಗಿತ್ತು. ಹೌದಾ? ಇದು ಏನಾಯ್ತಂದ್ರೆ ಕೇನ್ ಅನ್ನೋದು ಎಲ್ಲಿ ಬರ್ತೈತೆ ರೀ? ಮಧ್ಯಪ್ರದೇಶದಾಗ. ಓಕೆ. ಬೆಟ್ವಾ ಅನ್ನೋದು ಎಲ್ಲಿ ಬರ್ತೈತಿ? ಉತ್ತರ ಪ್ರದೇಶದಾಗ. ಇದು ಏನು ಕೇನ್ ನದಿ ಮಧ್ಯಪ್ರದೇಶದಿಂದ ಐತಲ್ಲ, ಬೆಟ್ವಾ ನದಿ ಉತ್ತರ ಪ್ರದೇಶದಾಗ ಐತಲ್ಲ, ಇವ್ರು ಏನು ಮಧ್ಯಪ್ರದೇಶದಾಗ ಇದನ್ನ ಮಾಡತ್ತಾರ ಅಂದ್ರೆ ನೆನ್ಪಿಟ್ಕೋರಿ, ಮಧ್ಯಪ್ರದೇಶದಾಗ ಪ್ರೊಟೆಸ್ಟ್ ಮಾಡತ್ತಾರ. ಯಾವ್ದು? ಚೀತಾ ಮೂಮೆಂಟ್. ಚೀತಾ ಮೂಮೆಂಟ್ ಅಂದ್ರೆ ಏನು? ಮತ್ತೆ ಚಿರತೆಗಳನ್ನ ತೊಗೊಂಡ್ ಮಾಡತ್ತಾರ ಅಥವಾ ಚೀತಾಗಳನ್ನ ತೊಗೊಂಡ್ ಮಾಡತ್ತಾರತ್ತಲ್ಲ. ಚೀತಾ ಮೂಮೆಂಟ್ ಏನಂದ್ರೆ, ಈಗೇನು ನಾವು ಸತ್ತಾಗ ಚಿತೆ ಇಡ್ತೀವಲ್ಲ ಜನರಿಗೆ, ಸೇಮ್ ಹಂಗ ಅಲ್ಲಿ ಮಹಿಳೆಯರು ಏನು ಮಾಡ್ಯಾರಂದ್ರೆ ಅವ ಕಟ್ಗಿ ಅದು ಇಟ್ಟ ಏನು ಹಿಂಗೆ ಸುಡಾರ್ಗತ್ಲೆ ರೆಡಿ ಮಾಡಿರ್ತಾರಲ್ಲ, ಅದ್ರ ಮೇಲೆ ಮಣ್ಕೊಂಡಾರ್ರಿ ಅರಿವಿ ಕಟ್ಕೊಂಡು. ಯಾಕಂದ್ರೆ ನಮ್ದು ಚೀತೆ ಮಾಡಿಬಿಡ್ರಿ, ನಮ್ಗೆ ಇಲ್ಲೇ ಬೆಂಕಿ ಹಚ್ಚಿರಿ ಅಂತ. ಯಾರು ಮಾಡತ್ತಾರ ಅದನ್ನು? ಬುಡಕಟ್ಟು ಜನಾಂಗದವ್ರು. ನೆನಪಿಟ್ಕೋರಿ, ಬುಡಕಟ್ಟು ಮಹಿಳೆಯರು ಇಟ್ಟಾರ. ಬುಡಕಟ್ಟು ಮಹಿಳೆಯರು. ಏನು ಬುಡಕಟ್ಟು ಮಹಿಳೆಯರು ಇವ್ರ ಯಾಕೆ ಮಾಡತ್ತಾರಪ್ಪ ಅಂದ್ರೆ, ಇವೇನು ನದಿಗಳದಾವಲ್ರಿ, ನದಿಗಳ ಬುಡಕಟ್ಟು ಜನಾಂಗ ಭಾಳ ಇದನ್ನ ಅಥವಾ ಇದನ್ನ ಅವ್ರು ಅದ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗಿರ್ತಾರೆ. ಅದ್ರ ಮೇಲೆ ಅಂದ್ರೆ ನದಿಗಳ ಮೇಲೆ. ಹೌದಾ? ಈ ಕೇನ್ ನದಿ ರಿವರ್ ಮೇಲೆ ಬುಡಕಟ್ಟು ಜನಾಂಗ ಡಿಪೆಂಡ್ ಐತೆ. ಅಂದ್ರೆ ಅವ್ರದ್ದು ಏನು ಡೈಲಿ ಯೂಸಸ್ ಏನದಾವಲ್ಲ, ಅದರದಿಂದ ಅದನ್ನ ಏನರ ಬೆಳಿಬೇಕಾರ ಅಥವಾ ಅವ್ರ ಆದಾಯಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕಾದ್ರೂ ಕೇನ್ ರಿವರ್ ಮೇಲೆ ಡಿಪೆಂಡ್ ಅದಾರ. ಬಟ್ ಈ ಕೇನ್ ರಿವರ್ ನದಿ ಏನು ಮಾಡೋದು? ಕೇನ್ ರಿವರ್ ನದಿದ ನೀರು ಏನೈತಲ್ರಿ, ಅದ್ರದ್ದು ಎಕ್ಸ್ಟ್ರಾ ನೀರ ಬೆಟ್ವಾ ನದಿಗೆ ಕಳಿಸ್ಬೇಕಂತ ಗೌರ್ಮೆಂಟ್ ಪ್ಲಾನ್ ಮಾಡೈತಿ. ಬೆಟ್ವಾ ನದಿಗೆ ಎದಕ್ಕಂದ್ರೆ ಇಲ್ಲಿ ಉತ್ತರ ಪ್ರದೇಶದಾಗ ಬುಂದೇಲ್ಖಂಡ್ ರೀಸನ್ ಅಂತ ಕರಿತೀವಿ. ಆ ಬುಂದೇಲ್ಖಂಡ್ ರೀಸನ್ಕ ಈ ಇರಿಗೇಷನ್ ಸಲ್ಬಂದ, ಕೃಷಿ ಮಾಡೋ ಸಲ್ಬಂದ ನೀರು ಬೇಕಾಗೈತೆ ಅವ್ರಿಗೆ. ಅದಕ್ಕೆ ಏನು ಮಾಡ್ತಾರೆ? ಕೇನ್ ನದಿದ ಏನು ಸರ್ಪ್ಲಸ್ ವಾಟರ್ ಇರ್ತದಲ್ಲ, ಅಂದ್ರೆ ಎಕ್ಸ್ಟ್ರಾ ಆಗಿದ್ದ ನೀರನ್ನ ನಾವು ಬೆಟ್ವಾ ನದಿಗೆ ಕಳಿಸ್ರಿ, ಅಲ್ಲಿ ನಾವು ಕೃಷಿಗೆ ಅದು ಯೂಸ್ ಆಕೈತೆ ಅಂತ ಹೇಳಿ. ಬಟ್ ಅದಕ್ಕೆ ಮಧ್ಯಪ್ರದೇಶದವ್ರು ಏನಂತಾರೆ, ನಾವು ಕೇನ್ ನದಿ ನೀರು ಕೊಡಂಗಿಲ್ಲ, ನಮಗೆ ಬೇಕಂತ ಹೇಳಿ ಈ ಬುಡಕಟ್ಟು ಮಹಿಳೆಯರ ಚೀತಾ ಮೂಮೆಂಟ್ ಮಾಡೋದು. ನೀವು ಕೇನ್ ಬೆಟ್ವಾ ನದಿ ಜೋಡಣೆ ಮಾಡ್ತೀರಿ ಅಂದ್ರೆ ನಮ್ಮ ಚಿತೆಗೆ ಬೆಂಕಿ ಹಚ್ಚಿಬಿಡ್ರಿ, ನಮ್ಮನ್ನೆಲ್ಲ ಕೊಂದು ಆಮೇಲೆ ಇದು ನದಿ ಜೋಡಣೆ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ. ಅದಕ್ಕೆ ಕೇನ್ ಬೆಟ್ವಾ ಚೀತಾ ಮೂಮೆಂಟ್. ಇದು ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಇನ್ನೊಂದು ಇದ್ರ ಜೋಡ ಹೇಳ್ತೀನಿ, ಕನ್ಕರಿಯಾ ಅಂತ ಬರ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕನ್ಕರಿಯಾ ರೈಲ್ವೆ ಡಿಪೋ ಅಥವಾ ಕೋಚಿಂಗ್ ರೈಲ್ವೆ ಡಿಪೋಟ್ ಅಂತ ನೆನಪಿಟ್ಕೋರಿ. ಡಿಪೋ ಅಥವಾ ಕೋಚಿಂಗ್ ಯೂನಿಟ್. ಇದು ಯಾವ ಸ್ಟೇಟ್ ಒಳಗೆ ಕಂಡು ಬರ್ತೈತಿ ಅಂತ ಹೇಳ್ತಾರೆ. ಎಲ್ಲಿ ಅಂದ್ರೆ ಕನ್ಕರಿಯಾ ಅಂತ ಬಂದ್ರೆ ಎಲ್ರಿ? ಅಹಮದಾಬಾದ್ ಗುಜರಾತ್. ಅಹಮದಾಬಾದ್ ಗುಜರಾತ್. ಇದ ಎಲ್ಲಿ ಬರ್ತೈತಿ? ಕನ್ಕರಿಯಾ ರೈಲ್ವೆ ಡಿಪೋ ಎಲ್ಲೈತ್ರಿ ಅಥವಾ ಕೋಚಿಂಗ್ ಡಿಪೋ ಎಲ್ಲೈತೆ ಅಂದ್ರೆ ಅಹಮದಾಬಾದ್ ಗುಜರಾತ್ದಾಗ ಐತಿ. ಇದ್ರದ್ದು ಏನು ವಿಶೇಷತೆ? ಇದ್ರೊಳಗೆ ಏನು ಮಾಡತ್ತಾರ ಅಂದ್ರೆ, ಫಸ್ಟ್ ಟೈಮ್ ವಾಟರ್ ನ್ಯೂಟ್ರಲ್ ರೈಲ್ವೆ ಡಿಪೋ ಅಥವಾ ರೈಲ್ವೆ ಕೋಚಿಂಗ್ ಯೂನಿಟ್ ಅಂತ ಕರೀತಾರೆ. ವಾಟರ್ ನ್ಯೂಟ್ರಲ್ ಅಂದ್ರೆ ಏನು ಹೇಳ್ರಿ? ಎಷ್ಟು ನೀರಲ್ಲಿ ಬಳಕೆ ಮಾಡ್ತೀವಲ್ಲ ಅದನ್ನ ರೀಟ್ರೀಟ್ಮೆಂಟ್ ಮಾಡಿ ರೀಯೂಸ್ ಮಾಡ್ಕೋಬೇಕು. ಈಗ ನಾವು ಎಲ್ಲೋ ಇಲ್ಲಿ ನಮ್ಮ ಕಡೆ ಎಲ್ಲ ಜಳಕಕ್ಕೆ ನೀರು ಯೂಸ್ ಮಾಡಿರ್ತಾರ ತಿಳ್ಕೊ ಜನ, ಅಥವಾ ಯಾವುದೋ ಬಾಂಡೆ ತೊಳಕ್ಕೆ ನೀರು ಯೂಸ್ ಮಾಡಿರ್ತಾರೆ. ಆ ನೀರನ್ನ ಹಂಗೆ ಬಿಟ್ಬಿಡ್ತೀವಿ ನಾವು, ಎಲ್ಲೋ ಹರಿದು ಹೋಗಿರ್ತೈತಿ ಅಥವಾ ಗಟ್ಟರ್ ಹಿಡಿದು ಹೋಗಿರ್ತೈತಿ. ಬಟ್ ಅದನ್ನ ಇಲ್ಲಿ ಏನು ಮಾಡ್ರೆ ಕನ್ಕರಿಯಾ ರೈಲ್ವೆ ಡಿಪೋ ಅಥವಾ ಕೋಚಿಂಗ್ ಅಂದ್ರೆ ರೈಲ್ವೆ ಕೋಚಿಂಗ್ ಗೊತ್ತಿರ್ತದಲ್ರಿ, ರೈಲ್ವೆದು ಭಾಳ ಡಬ್ಬಿ ಇರ್ತಾವಲ್ಲ, ಅವಕ್ಕೆಲ್ಲ ಕೋಚಿಂಗ್ ಮಾಡ್ಬೇಕಾದ್ರೆ ಅವರು ಅರ್ಬಿ ಹಾಕ್ಬೇಕಾರೆ ಅದನ್ನೆಲ್ಲ ಪೂರ್ತಿ ಆ ಕೋಚಿಂಗ್ ಫ್ಯಾಕ್ಟ್ರಿಗೆ ಎಷ್ಟು ನೀರು ಬೇಕಾಗಿರ್ತೈತಿ, ಏನೋ ಅಲ್ಲಿ ಕಾದಿದ್ದು ತಂಪ್ ಮಾಡಕ್ಕೆ ಎಲ್ಲದಕ್ಕೂ ನೀರು ಬೇಕಲ್ಲ, ಹೈಯೆಸ್ಟ್ ನೀರು ಇನ್ಕ್ಲೂಡ್ ಆಗಿರ್ತದೆ. ಆ ಯೂಸ್ ಆಗಿದ್ದ ನೀರನ್ನ ಹಂಗೆ ಬಿಟ್ಟು ಕಳಿಸ್ರೆ ನೀರು ವೇಸ್ಟ್ ಆಗತ್ತಲ್ಲ. ಇವ್ರು ಏನು ಮಾಡ್ರಿ ಅಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್, ಇದು ಸ್ಟಾಟಿಕ್ ಜಿಕೆದಾಗೂ ಕ್ವಶನ್ ಕೇಳ್ಬೋದು, ಭಾರತದಲ್ಲಿ ಮೊದಲ ಬಾರಿಗೆ ವಾಟರ್ ನ್ಯೂಟ್ರಲ್ ಕೋಚಿಂಗ್ ರೈಲ್ವೆ ಫ್ಯಾಕ್ಟ್ರಿ ಯಾವ್ದೈತೆ ಅಂದ್ರೆ ಇದು ಕನ್ಕರಿಯಾ ರೈಲ್ವೆ ಡಿಪೋ ಎಲ್ಲೈತೆ ಅಂದ್ರೆ ಅಹಮದಾಬಾದ್. ಇವತ್ತಿಗೆ ಇಷ್ಟು ತಾಕ. ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್.